ಓಕೆ ಅಕ್ಕ, ಒಂದು ಆತ್ಮೀಯ ಎಲ್ಲರಿಗೂ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಕಣ್ಣುಗಳನ್ನು ಮುಚ್ಚುವುದಾದರೆ ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ಒಂದು ವಾಕ್ಯ ಸಂದೇಶದ ಭಾಗಕ್ಕೆ ನಾವು ಹೋಗೋಣ. ಪರಿಶುದ್ಧನು, ಮಹೋನ್ನತನು, ಮಹಾಪರಿಶುದ್ಧನಾದಂತಹ ಪರಲೋಕದ ತಂದೆಯಾದ ದೇವರೇ, ಅಪ್ಪ, ಒಳ್ಳೆಯ ಮುಂಜಾನೆಯ ವೇಳೆಯಲ್ಲಿ ನಿಮ್ಮ ಮಾತುಗಳನ್ನು, ಅಪ್ಪ, ನಿಮ್ಮ ಜ್ಞಾನವನ್ನು ತಿಳಿಸುವಂತಹ ಮಹಾ ಒಂದು ಅವಕಾಶವನ್ನ ನೀವು ನಮಗೆ ಕಲ್ಪಿಸಿಕೊಟ್ಟದಕ್ಕಾಗಿ ನನಗೆ ವಂದನೆಗಳು, ಸ್ತೋತ್ರಗಳು ತಂದೆ. ಈಗಲೂ ಸಹ ನಿಮ್ಮ ಮಾತುಗಳನ್ನು ನಿಮ್ಮ ಮಕ್ಕಳ ಮುಂದೆ ನಾವು ತಿಳಿಸುವಾಗ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ನಿಮ್ಮ ಪವಿತ್ರಾತ್ಮರ ಕೃಪೆಯನ್ನ, ಸಹಾಯವನ್ನ ಪ್ರತಿಯೊಬ್ಬರಿಗೆ ಅನುಗ್ರಹಿಸಿ. ಹೇಳುವಂತಹ ಅಪ್ಪ, ನಾನು ಕೇಳುವಂತಹ ನಿಮ್ಮ ಮಕ್ಕಳು ತಂದೆ ಅದನ್ನು ಅಂಗೀಕರಿಸಿ ಅದರ ರೀತಿಯಲ್ಲಿ ನಾವು ನಡೆದುಕೊಳ್ಳುವ ರೀತಿಯಲ್ಲಿ ನಮಗೆ ಬೇಕಾಗಿರುವಂತಹ ನಿಮ್ಮ ಒಂದು ಮಾರ್ಗದರ್ಶನವನ್ನ, ನಿಮ್ಮ ಕೃಪೆಯನ್ನ, ಜ್ಞಾನವನ್ನ ಪ್ರತಿಯೊಬ್ಬರಿಗೆ ಅನುಗ್ರಹಿಸಿ ತಂದೆ. ಪ್ರತಿನಿತ್ಯವೂ ಅಪ್ಪ, ಆಸಕ್ತರಾಗಿ ನಿನ್ನ ಒಂದು ಮಾತುಗಳನ್ನು ತಿಳಿಯುವಂತ ನಿಮ್ಮ ಮಕ್ಕಳು ತಮ್ಮ ತಮ್ಮ ಆತ್ಮಗಳನ್ನು ಬಲಪಡಿಸಿಕೊಂಡವರಾಗಿ ಆತ್ಮಿಕವಾಗಿ ತಂದೆಯ ದಿನೇ ದಿನೇ ಅಪ್ಪ ಹೊಸಬರಾಗಿ ಇನ್ನ ನೂತನಗೊಳ್ಳುತ್ತಾ ಇನ್ನೂ ಹೆಚ್ಚಾದ ಅಧಿಕವಾದ ಒಂದು ಸ್ಥಾನಕ್ಕೆ, ಅಧಿಕವಾದಂತಹ ಒಂದು ಅಪ್ಪ ಮಾರ್ಪಡುವಿಕೆಗೆ, ರೂಪಾಂತರಕ್ಕೆ ನಾವೆಲ್ಲರೂ ಸಹ ಬಂದು ನಾವೆಲ್ಲರೂ ನಿಮ್ಮ ಒಂದು ಚಿತ್ತದ ಪ್ರಕಾರವಾಗಿ ನಿಮ್ಮ ಮಗನ ಸ್ವಾರೂಪ್ಯದಲ್ಲಿ ಅಪ್ಪ ನಾವು ಬರುವುದಕ್ಕೆ ನೀ ತಾನೇ ಪ್ರತಿಯೊಬ್ಬ ನಿಮ್ಮ ಮಕ್ಕಳಿಗೆ ಸಹಾಯ ಮಾಡಿ ಆಶೀರ್ವದಿಸಿ. ಅಪ್ಪ, ಇರುವಂತಹ ನಿಮ್ಮ ಮಕ್ಕಳು ಅವರಿರುವಂತಹ ಪರಿಸ್ಥಿತಿಗಳನ್ನು, ಅವರಿರುವಂತಹ ಅಪ್ಪ ಅನಾರೋಗ್ಯಗಳು, ಕೊರತೆಗಳು ನಿಮಗೆ ತಿಳಿದಿದೆ ತಂದೆ. ಆ ಎಲ್ಲಾ ಕೊರತೆಗಳ ಬದಲಾದಂತಹ ಒಂದು ನಿಮ್ಮ ಮಹಾಪರಿಶುದ್ಧವಾದಂತಹ ಪವಿತ್ರಾತ್ಮರ ಬಲವನ್ನ, ಆಶೀರ್ವಾದವನ್ನು ತಂದೆ ಆತ್ಮ ಪ್ರಕಾರವಾಗಿ ಎಲ್ಲರಲ್ಲಿಯೂ ನೀವು ತಾನೇ ಅನುಗ್ರಹಿಸಿ. ಅದೇ ರೀತಿಯಾಗಿ ತಂದೆ, ಇಷ್ಟು ತನಕ ನಮ್ಮ ಪ್ರಾರ್ಥನೆಯನ್ನ ಕೇಳಿದ್ದೀರಿ, ಅದಕ್ಕೆ ಉತ್ತರವನ್ನು ನೀಡಿದ್ದೀರಿ ಎಂದು ನಂಬುತ್ತಾ ಎಲ್ಲವನ್ನ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ತಂದೆ. ಮತ್ತೊಮ್ಮೆ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಈ ದಿನದಲ್ಲಿ ನಾನು ನಿಮ್ಮ ಒಂದು ಸಂಗಡ ಮಾತನಾಡ್ಲಿಕ್ಕಿರುವಂತಹ ವಾಕ್ಯದ ಅಂಶದ ಒಂದು ವಿಷಯ ಬಂದು ಕ್ರಿಸ್ತನಲ್ಲಿನ ಆತ್ಮಿಕ ವರಗಳು ಯಾವುವು ಎಂಬುದಾಗಿ, ಕ್ರಿಸ್ತನಲ್ಲಿನ ದೇವರಿಂದ ನಮಗೆ ದೊರೆತಂತಹ ಆತ್ಮಿಕ ವರಗಳು ಯಾವುವು ಎಂಬುದಾಗಿ ಸ್ವಲ್ಪ ಕಾಲ ಈ ಒಂದು ವಿಷಯವನ್ನ ಕುರಿತು ನಾವು ಆಲೋಚಿಸೋಣ ಮತ್ತು ಧ್ಯಾನಿಸೋಣ ಪ್ರಿಯರೇ. ಹಾಗಾದರೆ ನಮಗೆ ಕ್ರಿಸ್ತನಲ್ಲಿ ದೇವರು ದಯಪಾಲಿಸಿದಂತಹ ಆತ್ಮೀಯ ವರಗಳು ಕೂಡ ಇದೆಯಾ? ಅದಿದ್ದರೆ ಹೇಗೆ ಇರುತ್ತದೆ? ಹಾಗಾದರೆ ದೇವರು ಇದನ್ನ ನಮಗೆ ಯಾವಾಗ ಅಥವಾ ಯಾವ ರೀತಿಯಾಗಿ ನಮಗೆ ಅನುಗ್ರಹಿಸಿದ್ದಾರೆ ಮತ್ತು ನಾವು ಇದನ್ನ ಪಡೆದುಕೊಂಡಾಗ ನಮ್ಮಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳು ಅಥವಾ ಯಾವ ರೀತಿಯಾದಂತಹ ಒಂದು ವ್ಯತ್ಯಾಸವಾದಂತಹ ಜೀವಿತ ನಮಗೆ ಉಂಟಾಗಲಿಕ್ಕಿರುತ್ತದೆ ಎಂಬುದಾಗಿ ಒಂದು ಹಲವು ವಿಷಯಗಳನ್ನ ಕುರಿತು ಈ ಒಂದು ಅಂಶದಲ್ಲಿ ನಾವು ತಿಳಿದುಕೊಳ್ಳೋಣ ಪ್ರಿಯರೇ. ಹಾಗಾದರೆ ನಾವು ಇಲ್ಲಿಯ ತನಕ ವರಗಳನ್ನ ಕುರಿತು ನಮಗೆ ಪರಿಚಯವಿದ್ದರೆ ನಮಗೆ ಅನಿಸುತ್ತದೆ ಆತ್ಮೀಯ ವರಗಳು ಮತ್ತು ಪವಿತ್ರಾತ್ಮನ ವರಗಳು ಈ ರೀತಿಯಾಗಿ ಅನೇಕ ವಿಷಯಗಳನ್ನ ಕುರಿತು ಸತ್ಯವೇದದಲ್ಲಿ ಬರೆಸಲ್ಪಟ್ಟಿದೆ. ಹಾಗಾದರೆ ಪವಿತ್ರಾತ್ಮನ ವರಗಳು, ಪವಿತ್ರಾತ್ಮನ ಫಲಗಳು ಇವೆಲ್ಲವನ್ನ ಕುರಿತು ತಿಳಿದುಕೊಂಡಾಗ ನಮಗೆ ಅರ್ಥವಾಗುತ್ತದೆ ಆತ್ಮಿಕ ವರಗಳು ಎಂಬುದಾಗಿ ನೆನೆದಾಗ ಇದು ಯಾವುದೇ ರೀತಿಯಾದಂತಹ ಭೌತಿಕವಾದಂತಹ ಸಂಬಂಧಕ ರೂಪದಲ್ಲಿ ಆಗಿರಬಹುದು, ಇದು ಯಾವುದೇ ರೀತಿಯಾದಂತಹ ಇಹಲೋಕಕ್ಕೆ ಸಂಬಂಧಪಟ್ಟಂತಹ ವರವಾಗಿರಬಹುದು, ಇದು ಅದಕ್ಕೆ ಸಂಬಂಧ ಪಡದೇ ಇರುವಂತಹ ಆತ್ಮೀಕವಾದಂತಹ ವರಗಳು. ಈ ವರಗಳನ್ನ ಕುರಿತು ನಾವು ಇವತ್ತಿನ ದಿನದಲ್ಲಿ ಕೆಲ ಸಮಯಗಳು ಧ್ಯಾನಿಸೋಣ ಪ್ರಿಯರೇ. ಅದೇ ರೀತಿಯಾಗಿ ವಾಕ್ಯ ಭಾಗವಾಗಿ ನಾವು ಎಫೆಸದವರಿಗೆ ಬರೆದಂತಹ ಪತ್ರಿಕೆಯ ಪ್ರಾರಂಭದ ಅಧ್ಯಾಯದಲ್ಲಿ ಕೆಲವು ವಚನಗಳನ್ನ ನಾವು ಧ್ಯಾನಿಸಿ ನೋಡೋಣ. ಯಾವ ರೀತಿಯಾದಂತಹ ಆತ್ಮಿಕ ವರಗಳನ್ನ ದೇವರು ಕ್ರಿಸ್ತರ ಮೂಲಕ ನಮಗೆ ದಯಪಾಲಿಸಿದ್ದಾರೆ ಎಂಬುದಾಗಿ ನಾವು ಈ ಒಂದು ಅಂಶದಲ್ಲಿ ಸಂಪೂರ್ಣವಾದ ರೀತಿಯಲ್ಲಿ ಆಸಕ್ತ ಮನಸ್ಸಿನಿಂದ ನಾವು ಕೇಳಿ ತಿಳಿದು ಇದನ್ನ ಕೂಡ ನಾವು ನಿಜಕ್ಕೂ ನಾವು ಯಾವ ರೀತಿಯಾದ ಆತ್ಮಿಕ ವರಗಳನ್ನ ನಾವು ನಿಜವಾಗಲೂ ಹೊಂದಿದ್ದೇವಾ ಇಲ್ಲವಾ, ಕ್ರೈಸ್ತರಾಗಿ ನಾವು ಇಷ್ಟು ತನಕ ದೇವರಲ್ಲಿ ನಾವು ಅನ್ಯೋನ್ಯರಾಗಿ ಜೀವಿಸಿ ಇದೆಲ್ಲವನ್ನ ಪಡೆಯದೇ ಇದ್ದೇವಾ
ಎಂಬುದಾಗಿ ನಮ್ಮನ್ನು ನಾವು ಒಂದು ಬಾರಿ ಪ್ರಶ್ನಿಸಿಕೊಂಡು ಎಲ್ಲಾ ಆತ್ಮಿಕ ವರಗಳನ್ನ ನಾವು ಪಡೆದುಕೊಂಡಲ್ಲಿ ನಾವು ಖಂಡಿತವಾಗಿ ಹೆಚ್ಚಳ ಪಡುವಿಕೆ ಏನೂ ಇಲ್ಲ. ಆದರೆ ಇದರ ಮೂಲಕ ನಾವು ಕೊನೆಯದಾಗಿ ದೇವರನ್ನು ಮಾತ್ರ ಮಹಿಮೆ ಪಡಿಸುವಂತಹ ಜೀವಿತ ನಮ್ಮದಾಗಿದೆ ಎಂಬುದಾಗಿ ಈ ಒಂದು ಆಲೋಚನಾತ್ಮಕವಾದಂತಹ ವಿಷಯವನ್ನ ಈ ದಿನವಾಗಿ ನಾವು ಆಲೋಚಿಸೋಣ ಪ್ರಿಯರೇ. ಪ್ರಾರಂಭದ ಒಂದು ವಚನಗಳನ್ನ ನಾವು ಓದಿಕೊಳ್ಳೋಣ. ಎಫೆಸದವರಿಗೆ ಬರೆದಂತಹ ಪತ್ರಿಕೆಯ ಪ್ರಾರಂಭದ ಅಧ್ಯಾಯದ 4ನೇ ವಚನ ಮತ್ತು 5ನೇ ವಚನವನ್ನ ನಾವು ಓದಿಕೊಳ್ಳೋಣ ಪ್ರಿಯರೇ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದೋತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಸಾಕು ಪ್ರಿಯರೇ. ಇದಕ್ಕೆ ಮುಂಚಿತವಾಗಿ ನಾವು 3ನೇ ವಚನವನ್ನ ನೋಡಿಕೊಂಡಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ ಎಂಬುದಾಗಿ ಇಲ್ಲಿ ವಚನವು ಬರೆಯಲ್ಪಟ್ಟಿದೆ ಪ್ರಿಯರೇ. ಹಾಗಾದರೆ ತಂದೆಯಾದ ದೇವರು ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಅನುಗ್ರಹಿಸಿದಂತಹ ಆತ್ಮೀಯ ವರಗಳು ಆದರೂ ಏನು ಎಂಬುದಾಗಿ ನಾವು ಒಂದು ಪ್ರಶ್ನೆ ಹಾಕಿಕೊಳ್ಳುವಾಗ ಖಂಡಿತವಾಗಿ ಅದಕ್ಕೆ ಉತ್ತರವನ್ನು ಸಹ ಕೆಳಗಿನ ವಚನ ಭಾಗದಲ್ಲಿ ದೇವರು ನಮಗೆ ಬರೆಸಿಕೊಟ್ಟಿರುವುದನ್ನ ನಾವು ನೋಡಿಕೊಳ್ಳಬಹುದು. ಮೊದಲನೆಯದಾಗಿ ದೇವರು ನಮಗಾಗಿ ಯಾವ ಒಂದು ಆತ್ಮೀಯ ವರವನ್ನ ನಮಗಾಗಿ ಅನುಗ್ರಹಿಸಿದ್ದಾರೆ ಎಂಬುದಾಗಿ ನಾವು ನೋಡುವಾಗ, ನಮ್ಮಲ್ಲಿ ದೇವರು ಒಂದು ಚಿತ್ತರೂಪದಲ್ಲಿ ಪ್ರಾರಂಭದಲ್ಲಿಯೇ ಜಗತ್ತುತ್ಪತ್ತಿಗೆ ಮುಂಚೆಯೇ ದೇವರು ಏನೋ ಒಂದು ಸಂಕಲ್ಪವನ್ನ ಮಾಡಿಕೊಂಡಿರ್ತಾರೆ. ಆ ಸಂಕಲ್ಪ ಯಾವುದೆಂದರೆ ಕೇವಲ 4ನೇ ವಚನವನ್ನ ನಾವು ನೋಡೋಣ ಪ್ರಿಯರೇ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಳ್ಳುವಿಕೆ. ಈ ಒಂದು ಕಾರ್ಯವನ್ನ ಕುರಿತು ನಾವು ನೋಡುವಾಗ ನಿಜಕ್ಕೂ ದೇವರು ಈ ಒಂದು ಆತ್ಮೀಯ ವರ ಎಂದರೆ ನಮ್ಮನ್ನೆಲ್ಲರನ್ನ ಜಗತ್ಪತಿಗೆ ಮುಂಚಿತವಾಗಿಯೇ ಕ್ರಿಸ್ತನಲ್ಲಿ ನಮ್ಮನ್ನ ಆಯ್ದುಕೊಂಡಿದ್ದಾರೆ ಎಂಬುದಾಗಿ. ಹಾಗಾದರೆ ನಾವು ಈ ಲೋಕದಲ್ಲಿ ಬರಬೇಕು, ನಾವೇ ಈ ಲೋಕದಲ್ಲಿ ದೇವರಿಗಾಗಿ ಅವರ ಕೆಲಸವನ್ನ ನಾವು ಮಾಡ್ಲಿಕ್ಕೆ ಬರಬೇಕೆಂಬುದಾಗಿ ಕ್ರಿಸ್ತನಲ್ಲಿ ಜಗತ್ತುತ್ಪತ್ತಿಗೆ ಮುಂಚೆ ದೇವರು ಆರಿಸಿಕೊಂಡಿದ್ದಾರೆ ಎಂಬುದಾಗಿ ನಾವು ಇಲ್ಲಿ ನೋಡಿಕೊಳ್ಳಬಹುದು ಪ್ರಿಯರೇ. ಈ ಒಂದು ಆರಿಸಿಕೊಳ್ಳುವಿಕೆ ಎಂಬುದಾಗಿ ನಾವು ಅದನ್ನ ಆಲೋಚಿಸುವಾಗ ಇದು ಆತ್ಮ ಪ್ರಕಾರವಾಗಿ ನಮ್ಮ ಜೀವಿತಕ್ಕೆ ಒಳಿತನ್ನ ಕಲ್ಪಿಸುತ್ತಿದೆಯಾ? ಈ ಲೋಕದಲ್ಲಿ ನಾವು ಬಂದು ಈ ಲೋಕದಲ್ಲಿ ನಮಗೆ ದೇವರು ಜನ್ಮವನ್ನ ನೀಡಿ ಮತ್ತೆ ನಮಗೆ ಈ ಲೋಕದಲ್ಲಿ ಒಂದು ಕಾಲಾವಕಾಶವನ್ನ ನೀಡಿ ಇಷ್ಟು ತನಕ ನಮ್ಮ ಒಂದು ಜೀವಿತ ಕಾಲವಿರಬೇಕು ಮತ್ತು ಆ ಜೀವಿತ ಕಾಲದಲ್ಲಿ ನನ್ನ ಮಗನು ಅಥವಾ ನನ್ನ ಮಗಳು ನಾನು ನೇಮಿಸಿದಂತಹ ಕಾರ್ಯವನ್ನ ಈ ಲೋಕದಲ್ಲಿ ಮಾಡಬೇಕೆಂಬುದಾಗಿ ದೇವರ ಚಿತ್ತಪೂರ್ವಕವಾದಂತಹ ಆ ಒಂದು ಉದ್ದೇಶದ ನಿಮಿತ್ತ ಈ ಒಂದು ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಿರುವಂತದ್ದನ್ನ ನಾವು ಏನಂತ ತಿಳಿದುಕೊಳ್ಳಬಹುದಾಗಿದೆ? ಕ್ರಿಸ್ತನಲ್ಲಿ ನಮಗೆ ದೊರಕಿದಂತಹ ಕೃಪೆ ಎಂಬುದಾಗಿಯೂ ಕ್ರಿಸ್ತನಲ್ಲಿ ನಮಗೆ ಉಂಟಾಗಿರುವಂತಹ ಒಂದು ದೊಡ್ಡ ಭಾಗ್ಯವಾಗಿಯೂ ನಾವು ಈ ಒಂದು ಅವಕಾಶವನ್ನ ದೇವರಲ್ಲಿ ನಮ್ಮನ್ನ ಆರಿಸಿಕೊಂಡಂತಹ ಈ ಒಂದು ಆಯ್ದುಕೊಳ್ಳುವಿಕೆಯನ್ನ ನಾವು ಒಂದು ಆತ್ಮಿಕವಾದಂತಹ ವರವಾಗಿಯೂ ಆತ್ಮಿಕವಾದಂತಹ ದೇವರ ಕೃಪೆಯ ನಿಮಿತ್ತವಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಎಂಬುದಾಗಿ ಈ ಒಂದು ವಿಷಯದಲ್ಲಿ ಈ ಒಂದು ಭಾಗದಲ್ಲಿ ನಾವು ತಿಳಿದುಕೊಳ್ಳಬಹುದು. ಹೇಗೆ ದೇವರು ನಮ್ಮನ್ನೇ ಯಾಕೆ ಆರಿಸಿಕೊಳ್ಳಬೇಕು, ದೇವರು ನಮ್ಮನ್ನೇ ಯಾಕೆ ಕ್ರಿಸ್ತನಲ್ಲಿ ನಮ್ಮನ್ನ ಕರೆದು ದೇವರ ಒಂದು ಕೃಪೆಯಲ್ಲಿ ನಮ್ಮನ್ನ ಬರಮಾಡಿ ನಾವು ಆತನಲ್ಲಿ ಒಂದು ರಕ್ಷಣೆಯನ್ನ ಪಡೆದುಕೊಳ್ಳೋದಕ್ಕೆ ದೇವರು ಮಾಡಿರುವಂತ ಈ ಚಿತ್ತಪೂರ್ವಕವಾದಂತಹ ಒಂದು ಸಂಕಲ್ಪವನ್ನ ಕುರಿತು ನಾವು ಯೋಚಿಸಿದಾಗ ನಮಗೆ ಆಶ್ಚರ್ಯವಾಗುತ್ತದೆ ಪ್ರಿಯರೇ.
ಹಾಗಾದರೆ ದೇವರು ಅನೇಕ ಜನರನ್ನ ಈ ಲೋಕದಲ್ಲಿ ಜನ್ಮವನ್ನ ನೀಡಿರುತ್ತಾರೆ, ಆದರೆ ಕೆಲವರನ್ನ ಮಾತ್ರ ಆರಿಸಿಕೊಂಡಿದ್ದಾರಾ ಎಂಬುದಾಗಿ ಪ್ರಶ್ನಿಸುವಾಗ, ಎಲ್ಲರನ್ನು ಪರಲೋಕಕ್ಕೆ ಕರೆದಂತಹ ದೇವರು ನಮ್ಮ ಮೂಲಕವಾಗಿ ಅವರನ್ನು ಸಹ ಪರಲೋಕಕ್ಕೆ ಕರೆಯಬೇಕೆಂಬುದಾಗಿಯೂ ಸಹ ನಮ್ಮನ್ನ ನೇಮಿಸಿರುತ್ತಾರೆ, ಅಥವಾ ನಮ್ಮನ್ನ ಪ್ರಾಮುಖ್ಯವಾಗಿ ಆರಿಸಿಕೊಂಡು ಆತನ ಒಂದು ಕಾರ್ಯದಲ್ಲಿ, ಆತನ ಒಂದು ಕೆಲಸದಲ್ಲಿ ನಾವು ಭಾಗಿಗಳಾಗಿ ಇರುವ ಹಾಗೆ ನಮಗೆ ದೇವರು ಕೊಟ್ಟಿರುವಂತಹ ಈ ಒಂದು ಕಾಲಾವಕಾಶವನ್ನ ಇದನ್ನ ಕುರಿತು ನಾವು ಆಲೋಚಿಸಬೇಕಾಗುತ್ತದೆ ಪ್ರಿಯರೇ. ಹಾಗಾದರೆ ದೇವರು ನಮ್ಮನ್ನೇ ಆರಿಸಿಕೊಂಡು ನಮ್ಮ ಮೂಲಕವಾಗಿ ಅನೇಕರನ್ನ ತನ್ನ ಬಳಿಗೆ ಬರಮಾಡಿಕೊಳ್ಳುವುದಕ್ಕೆ ನಮ್ಮನ್ನ ನೇಮಿಸಿದ್ದಾರಾ? ಖಂಡಿತವಾಗಿ ಹೌದು ಪ್ರಿಯರೇ. ಹಾಗಾದರೆ ದೇವರ ಈ ಒಂದು ಚಿತ್ತವು ಅಥವಾ ಈ ಒಂದು ಆಲೋಚನೆಯು ಜಗದುತ್ಪತ್ತಿಗೆ ಮುಂಚೆಯೇ ದೇವರು ಈ ಒಂದು ಚಿತ್ತವನ್ನಾಗಿರಲಿ, ಈ ಒಂದು ಆಲೋಚನೆಯನ್ನಾಗಿರಲಿ ಹೊಂದಿದ್ದರ ಎಂಬುದಾಗಿ ಯೋಚಿಸುವಾಗ, ಅದು ಸಹ ಖಂಡಿತವಾಗಿ ದೇವರು ಜಗದುತ್ಪತ್ತಿಗೆ ಮುಂಚೆ ಇಂಥವರೇ ನಮ್ಮ ಒಂದು ಕ್ರಿಸ್ತನ ಮೂಲಕವಾಗಿ ರಕ್ಷಿಸಲ್ಪಟ್ಟು ಅನೇಕರನ್ನ ರಕ್ಷಿಸುವಂತಹ ಕಾರ್ಯದಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ನಮಗೆ ಒಂದು ಯಾಜಕೋದ್ಯೋಗವನ್ನ ದೇವರು ಅನುಗ್ರಹಿಸಿದ್ದಾರೆ. ಇಂಥವರೇ ಆತನ ಸಮ್ಮುಖದಲ್ಲಿ ಆತನಿಗಾಗಿ ಸೇವೆಯನ್ನ ನಾವು ಮಾಡುವವರಾಗಿ ಜೀವಿಸಬೇಕು ಎಂಬುದಾಗಿ. ಹಾಗಾದ್ರೆ ಈ ದೇವರು ಕೊಟ್ಟಂತಹ ಈ ಒಂದು ಭಾಗ್ಯವನ್ನ ನಾವು ಪಡೆದವರಾಗಿ ನಾವು ಧನ್ಯರಾಗೇ ಇರ್ತೇವೆ ಹೊರತು ಖಂಡಿತವಾಗಿ ಇದು ನಮಗೆ ಹಾನಿಕರವಾಗಿ ಏನು ಇರುವುದಿಲ್ಲ. ಆದರೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ರಕ್ಷಣೆ ತರುವಾತವಾಗಿ ಅನೇಕ ರೀತಿಯಾದಂತಹ ಹಿಂಸೆಗಳಿಗೆ ಅಥವಾ ಅನೇಕ ರೀತಿಯಾದಂತಹ ಕಷ್ಟಗಳು, ಶೋಧನೆಗಳು ನಮಗೆ ಎದುರಾಗಬಹುದು. ಆದರೆ ಖಂಡಿತವಾಗಿ ದೇವರು ನಮ್ಮನ್ನು ನೇಮಿಸಿದಂತಹ ಕಾರ್ಯಗಳನ್ನ ನಾವು ಆಲೋಚಿಸುವಾಗ, ಆತನ ಕಾರ್ಯಗಳನ್ನ ನಾವು ಮಾಡುವುದರಲ್ಲಿ, ಆತನ ಚಿತ್ತವನ್ನು ನಾವು ನೆರವೇರಿಸುವುದರಲ್ಲಿ ಯಾವಾಗ ನಾವು ಆಸಕ್ತರಾಗಿ ಬಿಡ್ತೇವೋ, ಖಂಡಿತವಾಗಿ ನಮ್ಮ ಜೀವಿತದ ನಡೆಯುವಂತಹ ಸಕಲ ಕಾರ್ಯಗಳಲ್ಲಿ ದೇವರ ಒಂದು ಕಂಟ್ರೋಲು ಅವಾಗಲೇ ನಮ್ಮ ಜೀವಿತದಲ್ಲಿ ಉಂಟಾಗುವಂತದ್ದಾಗಿರುತ್ತದೆ. ನಾವು ಕೊಟ್ಟಿರುವಂತಹ ಈ ಜೀವಿತ ಕಾಲದಲ್ಲಿ ದೇವರು ನಮ್ಮನ್ನ ಕ್ರಿಸ್ತನಲ್ಲೇ ಆರಿಸಿಕೊಂಡ ನಂತರ ನಾವು ನಮ್ಮ ಜೀವಿತವನ್ನ ದೇವರಿಗೆ ಒಳಪಟ್ಟು ಆತನ ಚಿತ್ತಕ್ಕೆ ನಾವು ವಿಧೇಯರಾಗುವಾಗ, ನಮ್ಮ ಜೀವಿತದಲ್ಲಿ ನಡೆಯುವಂತಹ ಸಕಲ ಕಾರ್ಯಗಳು, ನಮ್ಮ ಒಂದು ದೇಹ ಪರಿಸ್ಥಿತಿಯಿಂದ ಹಿಡಿದು ನಮ್ಮ ಒಂದು ಹಣಕಾಸಿನ ನಿಮಿತ್ತವಾಗಿ ಇರಬಹುದು, ನಾವು ಕಷ್ಟಪಡುವಾಗಲೂ ಅನಾರೋಗ್ಯದಿಂದ ನಾವು ಬಾಧರಾಗಿ ದೇವರ ಒಂದು ಕಾರ್ಯಗಳನ್ನ ಮಾಡದೆ ನಾವು ಖಂಡಿತವಾಗಿ ಕೆಲ ಸಮಯಗಳು ನಾವು ಕುಗ್ಗಿ ಹೋಗಬಹುದು ಪ್ರಿಯರೇ. ಕೆಲ ಸಮಯದಲ್ಲಿ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿಗಳು ಆ ರೀತಿಯಾದಂತಹ ಒಂದು ದೇವರ ಕಾರ್ಯಗಳನ್ನ ಮಾಡಲು ನಮ್ಮನ್ನ ಬಿಡದೆ ನಮ್ಮನ್ನ ಅನೇಕ ರೀತಿಯಾದ ಜಂಜಾಟಗಳಲ್ಲಿ, ಕಷ್ಟ ನಷ್ಟಗಳಲ್ಲಿ ನಾವು ಎದುರಾಗಿಸಿಕೊಂಡು ನಾವು ಜೀವಿಸಬಹುದು. ಆದರೆ ದೇವರ ಒಂದು ವಾಕ್ಯ ನಮಗೆ ಏನನ್ನ ತಿಳಿಸ್ಲಿಕ್ಕೆ ಇದೆ ಎಂಬುದಾಗಿ ನೋಡಿದರೆ, ಖಂಡಿತವಾಗಿ ನಮ್ಮ ಆಲೋಚನೆಗಳು ಯಾವಾಗ ದೇವರ ರಾಜ್ಯಕ್ಕಾಗಿಯೋ ನೀತಿಗಾಗಿಯೋ ನಾವು ತವಕ ಪಡುತ್ತಾ ನಾವು ಜೀವಿಸುವವರಾಗಿರ್ತೇವೋ, ಇಹಲೋಕದಲ್ಲಿ ಆಗಿರಬಹುದು ಪರಲೋಕದಲ್ಲಿ ಆಗಿರಬಹುದು, ದೇವರು ನಮಗೆ ಎಲ್ಲವನ್ನು ಸಹ ಸೇರಿಸಿ ಕೂಡಿಸಿ ಕೊಡುತ್ತಾರೆ ಎಂಬುದಾಗಿಯೂ ಸಹ ನಾವು ವಾಕ್ಯದಲ್ಲಿ ನೋಡಬಹುದು ಪ್ರಿಯರೇ. ಹಾಗಾದರೆ ದೇವರು ಕೊಟ್ಟಂತಹ ಈ ಕೃಪಾದಾನವಾದಂತಹ ಈ ದೇವರಲ್ಲಿ ನಮ್ಮನ್ನ ಆರಿಸಿಕೊಂಡಂತಹ ಈ ಕಾರ್ಯವನ್ನ ಕುರಿತು ನಾವು ಖಂಡಿತವಾಗಿ ಇದು ನಮಗೆ ಒಂದು ಆಶೀರ್ವಾದವಾಗಿ ಇದೆ ಎಂಬುದಾಗಿ ನಾವು ಇದರ ಒಂದು ಮಹತ್ತನ್ನ ಅಥವಾ ಈ ಒಂದು ವ್ಯಾಲ್ಯೂವನ್ನ ನಾವು ತಿಳಿದುಕೊಂಡವರಾಗಿ ಅದನ್ನ ನಾವು ಸದುಪಯೋಗವಾಗಿ ದೇವರ ನಾಮ ಮಹಿಮೆಗಾಗಿ ಈ ಒಂದು ಅವಕಾಶವನ್ನ ನಾವು ಉಪಯೋಗಿಸಿಕೊಳ್ಳೋಣ. ಅದೇ ರೀತಿಯಾಗಿ ಎರಡನೇದಾಗಿ ದೇವರು ಯಾವ ಒಂದು ಆತ್ಮೀಯ ವರವನ್ನ ನಮಗೆ ಕ್ರಿಸ್ತ ಯೇಸುವಿನ ಮೂಲಕ ನೀಡಿದ್ದಾರೆ ಎಂಬುದಾಗಿ ನೋಡಿಕೊಳ್ಳೋಣ. ಅದೇ 5ನೆಯ ಒಂದು ವಚನವನ್ನ ನಾವು ಓದಿಕೊಳ್ಳುವಾಗ, ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂಬುದು ನಮ್ಮನ್ನು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರಕಿತು ಎಂಬುದಾಗಿ ಈ ಒಂದು ವಚನವನ್ನ ನಾವು ತಿಳಿದುಕೊಳ್ತಾ ಇದ್ದೇವೆ ಪ್ರಿಯರೇ. ಹೇಗೆ ನಾವು ಖಂಡಿತವಾಗಿಯೂ ಪ್ರಾರಂಭದಲ್ಲಿ ನಾವು ಆಲೋಚಿಸುವಾಗ ಆದಮ್ ಅವರನ್ನ ನಾವು ನೋಡುವಾಗ ಅಲ್ಲಿಯೂ ಸಹ
ದೇವರಿಗೆ ವಿರೋಧವಾದಂತಹ ಪಾಪವು ನಡೆದು ಬಿಡುತ್ತದೆ. ಹಾಗಾದ್ರೆ ದೇವರ ಅನಾದಿ ಸಂಕಲ್ಪದಲ್ಲಿ ಇದ್ದಂತಹ ಆ ಒಂದು ಪರಿಶುದ್ಧರು ನಿರ್ದೋಷರು ಆಗಿ ನಾವು ಜೀವಿಸಬೇಕೆಂಬ ಆ ಸಂಕಲ್ಪವು ಅಲ್ಲಿಯೇ ಏನಾಗಿ ಬಿಡುತ್ತದಂತೆ, ಅಲ್ಲಿಯೇ ದಾರಿ ತಪ್ಪುವಂತಹ ಒಂದು ಪರಿಸ್ಥಿತಿಯನ್ನ ಪ್ರಾರಂಭದಲ್ಲಿಯೇ ನಾವು ನೋಡಬಹುದು. ಹಾಗಾದರೆ ದೇವರ ಒಂದು ಚಿತ್ತದ ಪ್ರಕಾರವಾಗಿ ನಾವು ಯಾವ ರೀತಿಯಾಗಿ ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ ಆರಿಸಿಕೊಂಡಂತ ಆ ಆರಿಸುವಿಕೆಗೆ ಎಲ್ಲೋ ಒಂದು ಕಡೆ ಒಂದು ವಿಷಯದಲ್ಲಿ ಅದು ಖಂಡಿತವಾಗಿ ಆ ಚಿತ್ತವು ನೆರವೇರುತ್ತದಾ ಎಂಬುದಾಗಿ ಅಲ್ಲಿ ತಿಳಿದುಕೊಳ್ಳುವಂತಹ ಪರಿಸ್ಥಿತಿ ಬಂದಾಗಿಯೂ ದೇವರು ಏನ್ ಮಾಡ್ತಾ ಇದ್ದಾರೆ, ನಮಗೆ ಒಂದು ಒಳ್ಳೆಯ ಅವಕಾಶವನ್ನ ಸದಾವಕಾಶವನ್ನ ದೇವರು ಅನುಗ್ರಹಿಸುತ್ತಿದ್ದಾರೆ. ಯಾರ ಮೂಲಕವಾಗಿ ಎಂದು ನೋಡುವುದಾದರೆ ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಮ್ಮನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ಆತನ ಕೃಪಾ ಮೂಲಕವಾಗಿಯೇ ಇದು ಉಂಟಾದದ್ದು ಎಂಬುದಾಗಿಯೂ ಸಹ ವಚನವು ಇಲ್ಲಿ ನಾವು ನೋಡಿಕೊಳ್ಳುವಾಗ ಅದೇ ರೀತಿಯಾಗಿ ದೇವರು ಏನಂತ ಹೇಳಿದ್ದಾರೆ, ಆತನು ತನ್ನ ಕೃಪೆಯನ್ನ ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನ ಕ್ರಿಸ್ತ ಯೇಸುವಿನಲ್ಲಿಯ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಆತನ ಕೃಪೆ ಎಂತಹದಾಗಿದೆ, ಆತನ ಮಹಾಕೃಪೆ ಈ ರೀತಿಯಾಗಿ ಇದೆಯಾ ಎಂಬುದಾಗಿ ನಾವು ತಿಳಿದುಕೊಳ್ಳುವುದಕ್ಕಾಗಿ ಕ್ರಿಸ್ತ ಯೇಸುವಿನ ಮೂಲಕವಾಗಿ ದೇವರು ನಮ್ಮನ್ನ ಏನ್ ಮಾಡಿದ್ದಾರೆ, ತಮ್ಮ ಪುತ್ರರನ್ನಾಗಿಯೂ ಪುತ್ರಿಯರನ್ನಾಗಿಯೂ ದೇವರು ಮಾಡಿಕೊಂಡಿದ್ದಾರೆ. ಇದು ಸಹ ಒಂದು ಆತ್ಮೀಯ ವರವಾಗಿ ನಮ್ಮನ್ನ ನಾವು ಕುರಿತು ಇದನ್ನ ಯೋಚಿಸುವಾಗ ನಮಗೆ ಇದು ಸಹ ಒಂದು ಆತ್ಮಿಕ ವರವಾಗಿ ಇದೆಯಾ, ದೇವರು ನಮ್ಮನ್ನ ಪುತ್ರರನ್ನಾಗಿ ಆರಿಸಿಕೊಳ್ಳುವಂತದ್ದು ಒಂದು ಆತ್ಮಿಕವಾದಂತ ಆಶೀರ್ವಾದನ ಎಂಬುದಾಗಿ ನಮಗೆ ಅರಿವಾಗಬೇಕಾಗುತ್ತದೆ ಪ್ರಿಯರೇ. ಯಾಕೆಂದರೆ ಖಂಡಿತವಾಗಿ ನಮ್ಮ ಒಂದು ಕುರಿತು ನಮಗೆ ತಿಳಿದೇ ಹೋದರೆ ನಮ್ಮ ವ್ಯಾಲ್ಯೂ ಏನು, ನಮ್ಮ ಐಡೆಂಟಿಟಿ ಏನು ಕ್ರಿಸ್ತನಲ್ಲಿ ಅಂತ ನಾವು ತಿಳಿದುಕೊಳ್ಳದೆ ಹೋದರೆ ನಾವು ಖಂಡಿತವಾಗಿ ದೇವರು ನಮಗೆ ನೇಮಿಸಿದಂತ ಕಾರ್ಯವನ್ನ ವಹಿಸಿಕೊಂಡು ಅದನ್ನ ನೆರವೇರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿಯೇ ಖಂಡಿತವಾಗಿ ಮೊದಲು ನಮಗೆ ತಿಳಿದುಕೊಳ್ಳಬೇಕಾಗಿರುವಂತ ಪ್ರಾಮುಖ್ಯ ವಿಷಯ ಬಂದು ದೇವರು ನಮ್ಮನ್ನ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾರೆ. ಎರಡನೇದಾಗಿ ಹೇಳಬೇಕೆಂದರೆ ದೇವರು ನಮ್ಮನ್ನ ಕೇವಲ ಆರಿಸಿಕೊಂಡಿಲ್ಲ, ತನ್ನ ಪುತ್ರರಾಗಿಯೂ ಪುತ್ರಿಯರಾಗಿಯೂ ಇರುವುದಕ್ಕಾಗಿ ದೇವರು ಏನ್ ಮಾಡಿದ್ದಾರೆ, ನಮ್ಮನ್ನ ಕ್ರಿಸ್ತ ಯೇಸುವಿನ ಮೂಲಕ ಆರಿಸಿಕೊಂಡಿದ್ದಾರೆ ಅಥವಾ ಕ್ರಿಸ್ತ ಯೇಸುವಿನ ಮೂಲಕ ನೇಮಕ ಮಾಡಿದ್ದಾರೆ ಎಂಬುದಾಗಿ ನಮ್ಮನ್ನ ಕುರಿತು ನಾವು ತಿಳಿದುಕೊಳ್ಳಬಹುದು. ಖಂಡಿತವಾಗಿ ನಾವು ಯಾರು ಅಂತ ನಾವು ಆಲೋಚಿಸುವಾಗ ಕೆಲವರು ದೇವರನ್ನ ನಂಬದೇ ಇರುವಂತಹ ನಾಸ್ತಿಕರು ಈ ಪ್ರಪಂಚದಲ್ಲಿ ಇರುವಂತದನ್ನ ನಾವು ನೋಡಬಹುದು. ಅವರಿಗೆ ತಮ್ಮ ಗುರ್ತಾಗಿಯೂ ಅಥವಾ ತಾವು ಯಾತಕ್ಕಾಗಿ ಲೋಕಕ್ಕೆ ಬಂದಿದ್ದಾರೆ ಅಥವಾ ಯಾತಕ್ಕಾಗಿ ಈ ಲೋಕ ಉಂಟಾಗಿರುವಂತದ್ದು ಯಾರಿಗೋಸ್ಕರ, ತಾವಾದರೂ ಈ ಲೋಕದಲ್ಲಿ ಬಂದಿರುವುದು ಯಾದರ ನಿಮಿತ್ತವಾಗಿ ಎಂಬುದಾಗಿ ಈ ಒಂದು ಆಲೋಚನೆಯೇ ಇಲ್ಲದೆ ಅನೇಕರು ಜೀವಿಸುತ್ತಿರುವಂತದ್ದನ್ನ ನಾವು ನೋಡಬಹುದು. ಕೇವಲ ಏನೋ ಒಂದು ಜೀವಿತ ನಮಗೆ ಬಂದಿದೆ, ಇದನ್ನು ನಾವು ಮುಗಿಸಿ ನಾವು ಈ ಲೋಕದಲ್ಲಿ ಇರುವಷ್ಟು ಕಾಲ ಚೆನ್ನಾಗಿ ಇದನ್ನ ನಾವು ಎಂಜಾಯ್ ಮಾಡಿ ಈ ಲೋಕದಲ್ಲಿರುವಂತ ಅಷ್ಟು ಸಕಲ ಸೌಕಲತನ್ನ, ಬದುಕು ಬಾಳಿನ ಡಂಬಗಳನ್ನ, ಅನೇಕ ರೀತಿಯಾದ ಲೋಕ ಪ್ರಕಾರವಾದಂತಹ ಕಣ್ಣಿನ ಆಶೆ, ದುರಾಶೆಗಳು ಮತ್ತು ಮಣ್ಣಿನ ಆಸೆ, ಈ ರೀತಿಯಾದಂತಹ ಆಶೆಗಳಲ್ಲಿ ತಮ್ಮ ಜೀವಿತ ಕಾಲವನ್ನ ಮುಗಿಸಿಕೊಳ್ಳುತ್ತಾ ಪಾಪದ ಮಾರ್ಗದಲ್ಲಿ ಅಂಧಕಾರದ ಒಂದು ಲೋಕದಲ್ಲಿ ಜೀವಿಸುತ್ತಿರುವಂತದ್ದನ್ನ ನಾವು ನೋಡಬಹುದು. ಆದರೆ ಇವರಿಗೆ ದೇವರು ಈ ರೀತಿಯಾದಂತಹ ವಚನಗಳನ್ನ ಇವರನ್ನ ಕುರಿತು ಸಹ ಬರೆಸಿದ್ದಾರೆ. ಇವರನ್ನು ಸಹ ಕ್ರಿಸ್ತ ಯೇಸುವಿನಲ್ಲಿ ಆರಿಸಿಕೊಂಡೇ ಇವರು ತಮ್ಮ ಒಂದು ಜೀವಿತವನ್ನ ಲೋಕದಲ್ಲಿ ಜೀವಿಸ್ತಾ ಇರುವಂತದ್ದಾಗಿದೆ ಎಂಬುದಾಗಿಯೂ ಸಹ ಇವರಿಗೆ ತಿಳಿಸಲು ಯಾರು ಕೂಡ ಮುಂದಾಗುತ್ತಿಲ್ಲವೋ, ಅಥವಾ ದೇವರ ಒಂದು ವಾಕ್ಯ ಇವರಲ್ಲಿ ಬಂದರೂ ಸಹ ಇವರು ಮಾರ್ಪಡದೇ ಇದ್ದಾರೋ ದೇವರಿಗೆ ಮಾತ್ರ ತಿಳಿದಿದೆ ಪ್ರಿಯರೇ. ಯಾಕೆಂದರೆ ದೇವರಿಗೆ ಗೊತ್ತಿದೆ, ಲೆಕ್ಕ ಗೊತ್ತಿದೆ, ಎಷ್ಟು ಜನಕ್ಕೆ ಸುವಾರ್ತೆ ತಲುಪಿದೆ, ಎಷ್ಟು ಜನಕ್ಕೆ ದೇವರ ಕುರಿತು ಅನೇಕರು ತಿಳಿಯಪಡಿಸ್ತಾ ಇದ್ದಾರೆ, ಇನ್ನ ಎಷ್ಟು ಜನಕ್ಕೆ ದೇವರ ಒಂದು ವಾಕ್ಯಗಳು, ಸುವಾರ್ಥ ವಾಕ್ಯಗಳು ಇನ್ನ ತಲುಪಿಲ್ಲ. ಈ ಎಲ್ಲ ಲೆಕ್ಕವೂ ಸಹ ನಮಗೆ ತಿಳಿಯದೆ ಇದ್ದರೂ ಸಹ ಖಂಡಿತವಾಗಿಯೂ ದೇವರಿಗೆ ಎಲ್ಲಾ ಲೆಕ್ಕವೂ ಸಹ ತಿಳಿದಿರುವಂತಿದೆ. ಆ ಲೆಕ್ಕ ಸಂಪೂರ್ತಿ ಆಗುವ ತನಕವಾಗಿಯೂ ದೇವರು ನಮಗೆ ಈ ಲೋಕದಲ್ಲಿ ಏನ್ ಕೊಟ್ಟಿದ್ದಾರೆ, ಈ ಅವಕಾಶವನ್ನ ಕೊಟ್ಟಿದ್ದಾರೆ. ಈ ಅವಕಾಶದಲ್ಲಿ ನಾವು
ಆತನ ಕೆಲಸವನ್ನ ಖಂಡಿತವಾಗಿಯೂ ನಾವು ಮಾಡುವವರಾಗೇ ಇರಬೇಕಾಗುತ್ತೆ. ಯಾಕಂದ್ರೆ ನಮ್ಮನ್ನ ದೇವರು ಆರಿಸಿಕೊಂಡವರಾಗಿ, ನಮ್ಮನ್ನ ಪುತ್ರ ಪುತ್ರಿಯರನ್ನಾಗಿ ನಮ್ಮನ್ನ ನೇಮಿಸಿ, ತಮ್ಮ ಒಂದು ಕಾರ್ಯದಲ್ಲಿಯೂ ತಮ್ಮ ಒಂದು ಕೆಲಸದಲ್ಲಿಯೂ ನಾವು ಇರುವುದಕ್ಕಾಗಿ ಕ್ರಿಸ್ತನಲ್ಲಿ ನಮಗೆ ಈ ಎಲ್ಲಾ ಆತ್ಮೀಯ ವರವಾಗಿ ನಮ್ಮನ್ನ ಕೊಟ್ಟಿರುವಂತದ್ದು, ನೀಡಿರುವಂತದ್ದು, ಇದು ಆತ್ಮ ಪ್ರಕಾರವಾಗಿ ನಮಗೆ ಪ್ರಾಫಿಟ್ ಇದೆ. ಆದ್ರೆ ಲೋಕದಲ್ಲಿ ನಮಗೆ ಇದೇನೋ ದೊಡ್ಡದು ಅಂತ ಅನ್ನಿಸದೇ ಇರಬಹುದು. ಇದು ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಕಾರ್ಯಗಳಾಗಿರುವುದರಿಂದ ಇದರಿಂದ ಖಂಡಿತವಾಗಿ ನಿತ್ಯ ನಿರಂತರವಾದಂತಹ ಲೋಕದಲ್ಲಿ ನಮಗೆ ಇದರ ಮೂಲಕವಾಗಿ ಎಷ್ಟು ಲಾಭವಿದೆ, ಇದರ ಮೂಲಕವಾಗಿ ಎಷ್ಟು ಒಂದು ಒಳ್ಳೆಯ ಪರಲೋಕದಲ್ಲಿನ ಒಂದು ಐಶ್ವರ್ಯಗಳನ್ನ ನಾವು ಕಾಣುವಾಗ ಖಂಡಿತವಾಗಿ ಪರಲೋಕದಲ್ಲಿ ಇಷ್ಟು ಮಹತ್ತಾದಂತಹ ಒಂದು ವೈಭೋಗದಲ್ಲಿ ನಾವು ಜೀವಿಸ್ಲಿಕ್ಕಿದ್ದೇವಾ ಎಂಬುದಾಗಿ ನಾವು ಖಂಡಿತವಾಗಿ ತಿಳಿದುಕೊಳ್ಳಬೇಕಾಗುತ್ತದೆ ಪ್ರಿಯರೇ. ಆ ರೀತಿಯಾದಂತಹ ಜೀವಿತಕ್ಕೆ ನಮ್ಮನ್ನ ದೇವರು ಕರೆದಿದ್ದಾರೆ. ಇದನ್ನ ಎಷ್ಟೋ ವ್ಯಾಲ್ಯೂಬಲ್ ಆಗಿ, ಇದನ್ನ ಎಷ್ಟೋ ಒಂದು ದೊಡ್ಡ ಮಹಾ ಅವಕಾಶವನ್ನಾಗಿ ನಾವು ಇದನ್ನ ಸ್ವೀಕರಿಸಿ ಇದಕ್ಕೆ ನಮ್ಮನ್ನ ನಾವು ಸಿದ್ಧಪಡಿಸಿಕೊಂಡವರಾಗಿ ಕೆಲಸವನ್ನ ದೇವರ ನಿಮಿತ್ತವಾಗಿ ನಾವು ಖಂಡಿತವಾಗಿ ಯಥಾರ್ಥವಾಗಿ ನಾವು ಮಾಡುವವರಾಗಿ ಇರಬೇಕಾಗುತ್ತದೆ. ಅದೇ ರೀತಿಯಾಗಿ ದೇವರು ನಮಗೆ ಇನ್ಯಾವ ರೀತಿಯಾದಂತಹ ವರವನ್ನಾಗಿ, ದೇವರ ಒಂದು ಕೃಪೆಯ ನಿಮಿತ್ತವಾಗಿ ಮತ್ಯಾವ ಒಂದು ಆತ್ಮೀಯ ವರವನ್ನ ನಮ್ಮ ಜೀವಿತದಲ್ಲಿ ಅನುಗ್ರಹಿಸಿದ್ದಾರೆ ಎಂಬುದಾಗಿ 7ನೇ ವಚನದಲ್ಲಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಆತನು ರಹಸ್ಯವಾದ ಸಾಕು ಪ್ರಿಯರೇ. 7ನೇ ವಚನದಲ್ಲಿ ನಾವು ನೋಡುವಾಗ ದೇವರ ಕೃಪಾತಿಶಯದ ಮೂಲಕವಾಗಿ ದೇವರು ಏನ್ ಮಾಡ್ತಾ ಇದ್ದಾರೆ, ನಮಗೆ ಪಾಪ ನಿವಾರಣೆಯ ರೀತಿಯಾದ ಪಾಪ ನಿವಾರಣೆ ಮತ್ತು ಕ್ಷಮಾಪಣೆಯನ್ನ ನೀಡುತ್ತಿದ್ದಾರೆ ಎಂಬುದಾಗಿ ಇಲ್ಲಿ ನಾವು ನೋಡಿಕೊಳ್ಳಬಹುದು. ಅದೇ ರೀತಿಯಾಗಿ 7ನೇ ವಚನದಲ್ಲಿ ನಾವು ನೋಡಿದಾಗ ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಇದು ಬಿಡುಗಡೆಯನ್ನ ಕುರಿತು ಇಲ್ಲಿ ದೇವರು ನೀಡ್ತಿರುವಂತಹ ಇಲ್ಲಿ ಒಂದು ವರವನ್ನ ಅಥವಾ ಆತ್ಮಿಕವಾದಂತಹ ಆಶೀರ್ವಾದವನ್ನ ನಾವು ನೋಡಬಹುದು. ಖಂಡಿತವಾಗಿ ಇದು ಎಲ್ಲರಿಗೆ ದಯಪಾಲಿಸಿದ್ದಾರ? ಖಂಡಿತವಾಗಿ ಲೋಕದಲ್ಲಿ ದೇವರು ಅನೇಕರು ಇಲ್ಲಿ ಇರುತ್ತಾರೆ, ಅನೇಕರು ಈ ಲೋಕದಲ್ಲಿ ಜೀವಿಸುತ್ತಿದ್ದಾರೆ. ಪ್ರತಿಯೊಬ್ಬರಿಗೂ ದೇವರು ಪಾಪ ಕ್ಷಮಾಪಣೆ ಅಥವಾ ಪಾಪದಿಂದ ಬಿಡುಗಡೆ ಅಥವಾ ನಾವು ನಿತ್ಯ ನರಕದ ಪಾಲಾಗ್ಬೇಕಾಗಿರುವ ಆ ಒಂದು ಪರಿಸ್ಥಿತಿಯಿಂದ ಎಲ್ಲರೂ ಬಿಡುಗಡೆ ಹೊಂದಿದ್ದಾರ? ಅಥವಾ ಕ್ರಿಸ್ತ ಯೇಸುವಿನಲ್ಲಿ ಆರಿಸಿಕೊಂಡಂತಹ ನಾವು, ಆತನನ್ನು ತಿಳಿದಂತಹ ನಮಗೆ ಇದು ಒಂದು ವರವಾಗಿ ದೇವರು ಇಟ್ಟಿರುತ್ತಾರಾ ಎಂಬುದಾಗಿ ನೋಡುವಾಗ ಖಂಡಿತವಾಗಿ ಈ ಅವಕಾಶ ಬಂದು ದೇವರು ಕರೆದಿರುವಂತದ್ದು ಎಲ್ಲರನ್ನು ಕರೆದಿದ್ದಾರೆ. ಆದ್ರೆ ಆರಿಸಿಕೊಳ್ಳುವಂತದ್ದನ್ನ ನಾವು ಆಲೋಚಿಸುವಾಗ ಕರೆಯುವಿಕೆಗೂ ಆರಿಸುವಿಕೆಗೂ ಒಂದು ಡಿಫರೆನ್ಸ್ ಅನ್ನ ನಾವು ನೋಡಿಕೊಳ್ಳಬಹುದು. ಅದೇ ರೀತಿಯಾಗಿ ಪ್ರಾರಂಭದ ಒಂದು ವಚನದಲ್ಲಿ ದೇವರು ನಮ್ಮನ್ನ ಖಂಡಿತವಾಗಿ ಎಲ್ಲರೂ ಸಹ ರಕ್ಷಣೆಗೆ ಬರಬೇಕು, ಎಲ್ಲರೂ ಸಹ ನನ್ನ ಬಳಿಗೆ ಬರಬೇಕಂತ ಒಂದು ಇನ್ವೈಟ್ ಮಾಡಿದ್ದಾರೆ. ಆದ್ರೆ ಇನ್ವಿಟೇಷನ್ಗೂ ಚೂಸಿಂಗ್ ಅಥವಾ ಚೋಸನ್ ಎಂಬುದಾಗಿ ಈ ಒಂದು ಪದಕ್ಕೂ ಇರುವಂತಹ ವ್ಯತ್ಯಾಸವನ್ನ ನಾವು ನೋಡುವಾಗ ಆಶ್ಚರ್ಯವಾಗುತ್ತದೆ ಪ್ರಿಯರೇ. ಹಾಗಾದ್ರೆ ನಿಜಕ್ಕೂ ದೇವರು ಎಲ್ಲರನ್ನ ಕರೆದಿದ್ದಾರ, ಆದ್ರೆ ನನ್ನನ್ನು ಮಾತ್ರ ಆರಿಸಿಕೊಂಡಿದ್ದಾರಾ ಅಂತ ಒಂದು ಪ್ರಶ್ನೆಯನ್ನ ನಾವು ಮಾಡಿಕೊಳ್ಳಬೇಕಾಗುತ್ತದೆ. ಹೌದು, ಖಂಡಿತವಾಗಿ ನಮ್ಮನ್ನ ಖಂಡಿತವಾಗಿ ದೇವರು ಆರಿಸಿಕೊಂಡಿದ್ದಾರೆ, ಪ್ರತ್ಯೇಕಿಸಿಕೊಂಡಿದ್ದಾರೆ ಎಂಬುದಾಗಿ ನಾವು ವಚನವನ್ನ ನೋಡುತ್ತಾ ನಮಗೆ ಅಂತಹ ಪಾಪದ ನಿಮಿತ್ತವಾಗಿ ಮರಣಕ್ಕೆ ಹೋಗಬೇಕಾಗಿರುವಂತ ಎಲ್ಲರೂ ಮರಣಕ್ಕೆ ಅರ್ಹರೇ ಆಗಿದ್ದರು. ಆದ್ರೆ ಕ್ರಿಸ್ತ ಯೇಸುವಿನ ಕೃಪೆಯ ಮೂಲಕವಾಗಿ ದೇವರು ನಮ್ಮನ್ನ ಪುತ್ರರನ್ನಾಗಿ ಪುತ್ರಿಯರಾಗಿ ಸ್ವೀಕರಿಸಿ ತದನಂತರವಾಗಿ ದೇವರು ನೀಡುವಂತಹ ಈ ಒಂದು ಆತ್ಮ ಪ್ರಕಾರವಾದ ಆಶೀರ್ವಾದವನ್ನ ನಾವು ನೋಡಿಕೊಂಡಾಗ ಖಂಡಿತವಾಗಿ 7ನೇ ವಚನದಲ್ಲಿ ನಾವು ನೋಡುವಾಗ ದೇವರು ತನ್ನ ರಕ್ತದ ನಿಮಿತ್ತವಾಗಿ ಕ್ರಿಸ್ತ ಯೇಸುವಿನ ಒಂದು ಒಂದು ತ್ಯಾಗದ ನಿಮಿತ್ತವಾಗಿ ದೇವರು ನಮಗೆ ಕೊಟ್ಟಂತ ಈ ಮಹಾ ಒಂದು ಅವಕಾಶ, ಮಹಾ ಒಂದು ಕೃಪೆಯ ನಿಮಿತ್ತ ಉಂಟಾಗಿರುವಂತ ಆಶೀರ್ವಾದ ಏನೆಂಬುದಾಗಿ ಯೋಚಿಸುವಾಗ ಪಾಪ ಕ್ಷಮಾಪಣೆ, ಪಾಪದಿಂದ ಬಿಡುಗಡೆ ಅಥವಾ ನಮ್ಮಲ್ಲಿದ್ದ
ರೀತಿಯಾದಂತಹ ಸಕಲ ಅನೀತಿಗಳಿಂದ ನಮ್ಮನ್ನ ಬಿಡುಗಡೆ ಮಾಡಿ ಆತನ ಒಂದು ಚಿತ್ತ ಏನಾಗಿತ್ತು ಪ್ರಾರಂಭದಲ್ಲಿ ನಮ್ಮನ್ನ ಪರಿಶುದ್ಧರು ನಿರ್ದೋಷರು ಆಗಿ ಈ ಲೋಕದಲ್ಲಿ ನಾವು ಜೀವಿಸಬೇಕಂತ ಆತನ ಚಿತ್ತವಾಗಿತ್ತು. ಈಗ ಆ ಚಿತ್ತ ದೇವರಲ್ಲಿ ಅಂದ್ರೆ ಕ್ರಿಸ್ತ ಯೇಸುವಿನಲ್ಲಿ ನಮ್ಮಲ್ಲಿ ನೆರವೇರುತ್ತಾ ಇದೆ. ಯಾಕೆಂದ್ರೆ ದೇವರು ಆ ರೀತಿಯಾಗಿ ನಮಗೆ ಈ ಎಲ್ಲಾ ಆತ್ಮೀಯ ವರಗಳನ್ನು ಅನುಗ್ರಹಿಸುವುದರ ಮೂಲಕ ಆತನ ಪ್ರಾರಂಭದ ಚಿತ್ತ ಏನಾಗಿತ್ತು ಆ ಚಿತ್ತಕ್ಕೆ ನಮ್ಮನ್ನ ಮತ್ತೆ ಒಳಂಬಡಿಸುತ್ತಿದ್ದಾರೆ ಎಂಬುದಾಗಿಯೂ ಸಹ ಈ ವಚನದಲ್ಲಿ ನಾವು ಕಂಡುಕೊಳ್ಳಬಹುದು. ಅದು ಖಂಡಿತವಾಗಿ ಪ್ರಾರಂಭದಲ್ಲಿ ಹಾದಿ ತಪ್ಪಿ ಹೋಗಿದ್ದರೂ ಮತ್ತೆ ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನ ದೇವರು ತನ್ನಲ್ಲಿ ಆಯ್ಕೆ ಪಡಿಸಿಕೊಳ್ಳುವುದಕ್ಕಾಗಿ ದೇವರು ನಮಗೆ ಕ್ರಿಸ್ತ ಯೇಸುವಿನ ಮೂಲಕ ಆತನ ರಕ್ತದ ಮೂಲಕ ನಮಗೆ ಪಾಪ ನಿವಾರಣೆಯನ್ನು ಅನುಗ್ರಹಿಸಿ ನಮ್ಮನ್ನ ಸಕಲ ಅನೀತಿಯಾದಂತಹ ಕಾರ್ಯಗಳಿಂದಲೂ ಮರಣ ಪಾತ್ರರಾಗಿ ನಿತ್ಯವಾದಂತಹ ನರಕಕ್ಕೆ ಹೋಗಬೇಕಾಗಿದ್ದಂತಹ ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ ಎಂಬುದಾಗಿಯೂ ಸಹ ದೇವರು ಇಲ್ಲಿ ಬರೆಸುತ್ತಿದ್ದಾರೆ. ನಮ್ಮ ಅಪರಾಧಗಳು ಪರಿಹಾರವಾಗಿ ಮೊದಲು ನಮ್ಮಲ್ಲಿರುವಂತಹ ಕಳಂಕ ಏನಿತ್ತು, ದೋಷ ಆದ್ರೂ ಏನಿತ್ತು, ಇದನ್ನ ಖಂಡಿತವಾಗಿ ನಮ್ಮಿಂದ ತೆಗೆದು ತದನಂತರವಾಗಿ ನಮ್ಮನ್ನ ಆ ಮರಣ ಪಾತ್ರರಾಗಿರುವಂತ ಆ ಪೊಸಿಷನ್ ಅಂದ ದೇವ್ರೇನ್ ಮಾಡ್ತಿದ್ದಾರೆ, ಒಂದು ವಿಮುಕ್ತಿಯನ್ನ ಕೊಡ್ತಾ ಇದ್ದಾರೆ. ವಿಮೋಚಕನಾಗಿ ಕ್ರಿಸ್ತನು ಏನ್ ಮಾಡ್ತಿದ್ದಾರೆ, ನಮ್ಮನ್ನ ಸಕಲ ಪೂರ್ವ ಸ್ವಭಾವಗಳಿಂದ ಬಿಡುಗಡೆ ಮಾಡ್ತಿದ್ದಾರೆ, ಅನೀತಿಯ ಸ್ವಭಾವದಿಂದ ಬಿಡುಗಡೆ ಮಾಡ್ತಿದ್ದಾರೆ. ಯಾವ ಮರಣ ಮಾರ್ಗದಲ್ಲಿ ನಾವು ನಿಂತಿದ್ದವೋ ಆ ಮಾರ್ಗದಿಂದ ನಮ್ಮನ್ನ ಇಲ್ಲಿ ಬಿಡಿಸಿ ಸಂಪೂರ್ಣವಾಗಿ ದೇವರು ಈ ಲೋಕದ ಮೇಲೆ ಇಟ್ಟಿದಂತ ಆ ಚಿತ್ತ, ಲೋಕದಲ್ಲಿ ಹೇಗೆ ಜಗದುತ್ಪತ್ತಿಗೆ ಮುಂಚೆ ತನ್ನ ಚಿತ್ತವಿತ್ತು, ತನ್ನ ಚಿತ್ತವಾಗಿ ನಾವು ಪರಿಶುದ್ಧರು ನಿರ್ದೋಷರಾಗಿ ಜೀವಿಸಬೇಕೆಂಬುದಾಗಿ ಆ ಸಂಕಲ್ಪಕ್ಕೆ ಕ್ರಿಸ್ತ ಯೇಸು ನಮ್ಮನ್ನ ಏನ್ ಮಾಡಿದ್ದಾರಂತೆ, ಮತ್ತೆ ನಮ್ಮನ್ನ ಅದೇ ಲೈನ್ಗೆ ತಂದು ಲೈನ್ ಅಪ್ ಮಾಡ್ತಾ ಇದ್ದಾರೆ ನಮ್ಮನ್ನ. ಮತ್ತೆ ನಾವು ಈಗ ಯಾವ ಮಾರ್ಗದಲ್ಲಿ ನಿಂತಿದ್ದೇವೆ ಎಂಬುದಾಗಿ ನಾವು ನಮ್ಮ ಒಂದು ನಾವಿರುವಂತಹ ಈ ಪೊಸಿಷನ್ ನಾವು ಆಲೋಚಿಸುವಾಗ ಎಷ್ಟು ಆಶ್ಚರ್ಯವಾಗಿ ಬಿಡುತ್ತದೆ ಪ್ರಿಯರೇ. ಖಂಡಿತವಾಗಿ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ದೇವರ ಕೃಪೆಯಿಂದಲೇ ಇದು ನಮಗೆ ಆಗ್ತಾ ಇದೆ. ದೇವರ ಕೃಪೆಯಿಂದಲೇ ಇದು ನಮ್ಮ ಜೀವಿತದಲ್ಲಿ ಈ ರೀತಿಯಾದಂತಹ ಒಂದು ಆತ್ಮ ಪ್ರಕಾರವಾದ ಆಶೀರ್ವಾದದಲ್ಲಿ ನಾವು ಜೀವಿಸ್ತಿದ್ದೇವೆ ಎಂಬುದಾಗಿ ಆಲೋಚಿಸಿದರೆ ಖಂಡಿತವಾಗಿ ಹೌದು ಪ್ರಿಯರೇ. ಇದನ್ನ ನಾವು ಕೊಳ್ಳುವಾಗ ದೇವರು ನಾವು ಹೇಗೆ ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಎಂಬುದಾಗಿ ನಮ್ಮನ್ನು ಆರಿಸಿಕೊಂಡರು. ಆ ಚಿತ್ತವು ಇವಾಗ ದೇವರ ಕ್ರಿಸ್ತ ಯೇಸುವಿನ ಮೂಲಕ ನಮ್ಮಲ್ಲಿ ನೆರವೇರುತ್ತಾ ಇದೆ ಎಂಬುದಾಗಿ ಅದನ್ನ ಆಲೋಚಿಸಿ ಇವಾಗ ದೇವರ ಚಿತ್ತ ಏನಾಗ್ತಾ ಇದೆ, ನಮ್ಮ ಮೂಲಕ ನೆರವೇರುತ್ತಿದೆ ಎಂಬುದಾಗಿಯೂ ಸಹ ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಇಲ್ಲಿಯ ತನಕ ನಾವು ನೋಡಿಕೊಂಡಂತ ಈ ಒಂದು 3 ವಿಷಯದ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಉಂಟಾದಂತ ಈ ಆಶೀರ್ವಾದವನ್ನ ನಾವು ಖಂಡಿತವಾಗಿ ಇದನ್ನ ಎಷ್ಟು ಪ್ರಾಮುಖ್ಯವಾದದ್ದು ಎಂಬುದಾಗಿ ಇದನ್ನ ಆಲೋಚಿಸಿ ಅದಕ್ಕೆ ತಕ್ಕ ಹಾಗೆ ನಾವು ಖಂಡಿತವಾಗಿ ಜೀವಿಸೋಣ ಪ್ರಿಯರೇ. ನಂತರವಾಗಿ ನಮಗೆ ದೇವರು ಇನ್ಯಾವ ರೀತಿಯಾದಂತಹ ವರವಾಗಿಯೋ ಆಶೀರ್ವಾದವಾಗಿಯೋ ನಮ್ಮ ಜೀವಿತದಲ್ಲಿ ಒಂದು ಮೇಲನ್ನ ಕೊಟ್ಟಿದ್ದಾರೆ ಎಂಬುದಾಗಿ ಆಲೋಚಿಸ್ತಾ ಅದೇ 8ನೇ ವಚನ ಮತ್ತು 9ನೇ ವಚನವನ್ನ ನೋಡಿಕೊಳ್ಳೋಣ ಪ್ರಿಯರೇ. ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ಆತನು ಕಾಲವು ನಿರ್ವರ್ತಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷಣೆ ಮಾಡಿಕೊಂಡಿದ್ದನು. ಅದೇನೆಂದರೆ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಿಡಬೇಕೆಂಬುದೇ. ಕ್ರಿಸ್ತನಲ್ಲಿಯೇ ಸಮಸ್ತವು ಒಂದಾಗುವುದು. ಸಾಕು ಪ್ರಿಯರ್. ಹಾಗಾದರೆ ಇದನ್ನ ನಾವು ಆಲೋಚಿಸುವಾಗ ಮತ್ತೊಂದು ದೇವರು ಏನೋ ಒಂದು ವರವಾಗಿಯೋ ಆಶೀರ್ವಾದವಾಗಿಯೋ ನಮ್ಮ ಜೀವಿತದಲ್ಲಿ ನೀಡುತ್ತಿರುವಂತಹ ಈ ಒಂದು ವಿಷಯವನ್ನ ನಾವು ಆಲೋಚಿಸೋಣ ಪ್ರಿಯರೇ. ಹಾಗಾದರೆ ದೇವರ ಒಂದು ಸತ್ಯ ಮಾತುಗಳನ್ನ ಅರಿತಂತಹ ನಾವು ದೇವರಲ್ಲಿ ನಾವು ಯಾವಾಗ ಪ್ರಾರಂಭದಲ್ಲಿ ಆತನನ್ನ ಅರಿತು ನಾವು ದೀಕ್ಷಾ ಸ್ನಾನವನ್ನ ಪಡೆದುಕೊಂಡು ಆತನಲ್ಲಿ ನಾವು ಬಂದಿದ್ದೇವೆ, ನಾವು ಆ
ಆತನನ್ನ ತಿಳಿದುಕೊಂಡು ಆತನು ನಮಗೋಸ್ಕರ ಸತ್ಯ ವೇದದಲ್ಲಿ ಬರೆಸಿರುವಂತಹ ಈ ಜ್ಞಾನವನ್ನ ನಾವು ಪಡೆದುಕೊಳ್ಳಬೇಕು. ಈ ಜ್ಞಾನದ ಮೂಲಕವಾಗಿ ನಾವು ನಿತ್ಯ ಜೀವದ ಒಂದು ಮಾರ್ಗದಲ್ಲಿ ನಾವು ಜೀವಿಸುವಂತ ಜೀವಿತವನ್ನ ನಾವು ಮಾಡಬೇಕೆಂಬುದಾಗಿಯೂ ಸಹ ದೇವರು ಆರಿಸಿಕೊಂಡು ನಮಗೆ ಆ ಒಂದು ಆತನ ಕೃಪೆಯ ಮೂಲಕ ಈ ಅವಕಾಶವನ್ನು ನೀಡಿದ್ದಾರೆ. ಆತನ ವಾಕ್ಯಗಳನ್ನ ನಾವು ತಿಳಿದುಕೊಂಡು ಆತನ ಮಹಾ ಜ್ಞಾನವನ್ನ ನಾವು ಅರಿಯಲಿಕ್ಕೆ ಒಂದು ಅವಕಾಶವನ್ನ ಆಗಿರಬಹುದು, ಒಂದು ಆ ಒಂದು ಮುಖ್ಯವಾದಂತಹ ವ್ಯಾಲ್ಯೂನೆಸ್ ಅನ್ನ ನಮಗೆ ಕೊಟ್ಟಿದ್ದಾರೆ. ಅದನ್ನ ನಾವು ಈ ಒಂದು ಆಲೋಚನೆ ಮಾಡುವಾಗ ಈ ವಚನದಲ್ಲಿ ನಾವು ಮತ್ತೆ ಅದನ್ನ ಓದಿಕೊಂಡು ನಾವು ನೋಡಿಕೊಳ್ಳೋಣ ಪ್ರಿಯರೇ. ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನ ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ ಎಂಬುದಾಗಿ ಎಷ್ಟು ಇಲ್ಲಿ ವಾಕ್ಯವನ್ನ ಸ್ಟ್ರೆಸ್ ಮಾಡಿ ಕೊಡ್ತಾ ಇದ್ದಾರೆ. ಎಷ್ಟು ವಾಕ್ಯವು ಇಲ್ಲಿ ಖಂಡಿತವಾಗಿಯೂ ದೇವರು ನಮ್ಮನ್ನ ಆರಿಸಿಕೊಂಡಂತಹ ನಂತರ ಆತನ ಕೃಪೆಯ ನಿಮಿತ್ತವಾಗಿ ನಮಗೆ ಆ ಒಂದು ತನ್ನ ಸಂಕಲ್ಪವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೂ ನಮಗೆ ಏನನ್ನ ಕೊಡ್ತಾ ಇದ್ದಾರೆ ಇಲ್ಲಿ ಅಂತ ನೋಡುವಾಗ ಜ್ಞಾನವನ್ನ, ವಿವೇಕವನ್ನು ಸಹ, ಬುದ್ಧಿಯನ್ನು ಸಹ ಕೊಟ್ಟು ದೇವರು ನಮ್ಮನ್ನ ನಡೆಸ್ತಾ ಇದ್ದಾರೆ. ಈ ಜ್ಞಾನವು ಎಲ್ಲರಲ್ಲಿಯೂ ಸಹ ಬರುವುದಿಲ್ಲ. ಈ ಜ್ಞಾನ, ಈ ಬುದ್ಧಿ ಅನ್ನುವಂಥದ್ದು ದೇವರನ್ನ ಕುರಿತಾದಂತಹ ತನ್ನ ಸಂಕಲ್ಪವನ್ನ ತಿಳಿದುಕೊಳ್ಳುವಂತಹ, ವಿಶ್ಲೇಷಿಸುವಂತಹ ಈ ಒಂದು ಜ್ಞಾನವು ಎಲ್ಲರಲ್ಲಿಯೂ ಉಂಟಾಗ್ಲಿಕ್ಕೆ ಇರುವುದಿಲ್ಲ ಪ್ರಿಯರೇ. ಆತರ ಖಂಡಿತವಾಗಿ ಯಾರು ಆತನನ್ನು ಆಸಕ್ತ ಮನಸ್ಸಿನಿಂದ ಹುಡುಕುವಂತ ಜೀವಿತ ಅವರದಾಗಿರುತ್ತದೋ, ಖಂಡಿತವಾಗಿ ದೇವರನ್ನ ಹುಡುಕುವಂತ ಪ್ರತಿಯೊಬ್ಬರಿಗೂ ಆತನು ಖಂಡಿತವಾಗಿ ಪ್ರಕಟಗೊಳ್ಳುವಂತವರಾಗಿರ್ತಾರೆ ಎಂಬುದಾಗಿಯೂ ಸಹ ನಾವು ವಚನದಲ್ಲಿ ನೋಡುವಾಗ ಎಷ್ಟೋ ಉನ್ನತವಾದಂತಹ ಆತನ ಸಂಕಲ್ಪವನ್ನ, ಆತನ ಸಂಕಲ್ಪದಲ್ಲಿ ಏನೆಲ್ಲ ದೇವರು ಇಕ್ಕಿದ್ದರು, ಆತನ ಸಂಕಲ್ಪವಾದರೂ ಏನಾಗಿತ್ತು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಖಂಡಿತವಾಗಿ ನಾವು ಒಬ್ರು ಕ್ರೈಸ್ತರಾಗಿ ದೇವರಲ್ಲಿ ನಾವು ಬಂದ ನಂತರವಾಗಿ ನಮ್ಮ ಒಂದು ಅಸ್ತಿತ್ವ ಏನು, ನಮ್ಮ ಒಂದು ಈ ಲೋಕಕ್ಕೆ ಬರೋದಕ್ಕೆ ಮುಂಚಿತವಾಗಿ ನಮಗಾಗಿ ಏನಂತ ಕೆಲಸವನ್ನ ದೇವರು ಇಕ್ಕಿದ್ರು, ನಾವು ಆತನಲ್ಲಿ ಏನಾಗಿದ್ದೆವು, ನಾವು ಆತನಿಗೆ ನಿಜವಾಗ್ಲೂ ಪುತ್ರರಾಗಿದ್ದೇವ, ನಮ್ಮನ್ನ ನಿಜವಾಗ್ಲೂ ದೇವರು ಒಂದು ಆರಿಸಿಕೊಂಡಿದ್ದಾರ, ಇದೆಲ್ಲವನ್ನ ನಮ್ಮ ಕುರಿತು ಆಲೋಚಿಸಿಕೊಂಡಾಗ ಹಾಗಾದ್ರೆ ದೇವರ ಸಂಕಲ್ಪವಾದ್ರೂ ಏನಾಗಿತ್ತು ಎಂಬ ಒಂದು ಪ್ರಶ್ನೆ ಆದ್ರೂ ನಮಗೆ ಬರುತ್ತದೆ. ಖಂಡಿತವಾಗಿ ಪ್ರಾರಂಭದಲ್ಲಿ ನಾವು ಓದಿಕೊಂಡ ರೀತಿಯಲ್ಲಿ ದೇವರ ಸಂಕಲ್ಪ ಅಥವಾ ತನ್ನ ಚಿತ್ತ ನಾವು ಪರಿಶುದ್ಧರು, ನಿರ್ದೋಷರಾಗಿ ನಾವು ಜೀವಿಸಬೇಕೆಂಬುದೇ. ಆದರೆ ಕೆಳಗೆ ಬರೆಸುತ್ತಾ ಅದಕ್ಕೆ ಸ್ಪಷ್ಟೀಕರಣವನ್ನ ದೇವರು ಇಲ್ಲಿ ನೀಡಿರುತ್ತಾರೆ. ಅದೇ 9-10ನೇ ವಚನವನ್ನ ನಾವು ನೋಡಿಕೊಳ್ಳುವಾಗ, ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನ ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡಿದ್ದನು. ಅದೇನೆಂದರೆ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಎಂಬುದಾಗಿ ನಾವು ಇಲ್ಲಿ ನೋಡಿಕೊಳ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ನಮ್ಮನ್ನು ಮಾತ್ರವಲ್ಲದೆ ಈ ಭೂಪರಲೋಕದಲ್ಲಿ ಉಂಟಾಗಿರುವಂತಹ ಸಮಸ್ತವನ್ನು ಕ್ರಿಸ್ತ ಯೇಸುವಿನಲ್ಲಿ ಏನ್ ಮಾಡ್ಕೋಬೇಕಂತ ಇದ್ರಂತೆ ದೇವರು, ಒಂದಾಗಿಸಿಕೊಳ್ಳಬೇಕೆಂಬುದಾಗಿ ಎಲ್ಲವೂ ಸಹ ಆತನ ಮಗನ ಮೂಲಕವಾಗಿ ಎಲ್ಲವನ್ನ ಸಕಲವನ್ನ ಉಂಟು ಮಾಡಿ ಆತನ ಮಗನಲ್ಲಿ ನಾವು ಎಲ್ಲರೂ ಸಹ ಒಂದಾಗಿ ಇರಬೇಕೆಂಬುದಾಗಿಯೇ ದೇವರು ಈ ಸಂಕಲ್ಪವನ್ನು ಮಾಡಿಕೊಂಡಿರ್ತಾರೆ. ಹಾಗಾದರೆ ನಮ್ಮನ್ನ ಒಂದು ಬಾರಿ ಇದನ್ನು ಆಲೋಚಿಸುವಾಗ ನಾವು ಕ್ರಿಸ್ತನಿಗೆ ಒಡಂಬಟ್ಟು ಅಥವಾ ಕ್ರಿಸ್ತನ ಒಂದು ಕರೆಯುವಿಕೆಗೆ ಆತನಲ್ಲಿ ನಮ್ಮನ್ನು ಆರಿಸಿಕೊಂಡಂತಹ ನಂತರ ನಾವು ಈಗ ಕ್ರಿಸ್ತನವರಾಗಿದ್ದೇವೆ, ಸಭೆಯಾಗಿ ನಾವು ಕ್ರಿಸ್ತನಿಗೆ ಮೊದಲಗಿತ್ತಿಯಾಗಿಯೇ ಇದ್ದೇವೆ, ಆತನಿಗೆ ನಾವು ಒಳಪಡ್ತಿದ್ದೇವೆ, ಆತನು ನಮಗೆ ಶಿರಸ್ಸಾಗಿ ನಿಂತಿದ್ದಾರೆ, ಆತನು ನಮಗೆ ಒಡೆಯನು, ರಕ್ಷಕನು. ಎಲ್ಲವನ್ನ ನಾವು ತಿಳಿದುಕೊಂಡವರಾಗಿ ನಾವು ಎಷ್ಟು ಮಾತ್ರಕ್ಕೆ ಕ್ರಿಸ್ತನಲ್ಲಿ ಒಂದಾಗಿ ಜೀವಿಸ್ತಿದ್ದೇವೆ. ಇದು ನಿಜಕ್ಕೂ ದೇವರ ಚಿತ್ತವಾದಂತಹ ಸಂಕಲ್ಪವೇ ಆಗಿದ್ದಲ್ಲಿ ನಾವು ಅದಕ್ಕೆ ಎಷ್ಟು ಮಾತ್ರವಾಗಿ ಸರಿಯಾಗಿ ನಡೆದುಕೊಳ್ತಿದ್ದೇವೆ ಎಂಬುದಾಗಿ ನಾವು ಪ್ರಶ್ನಿಸಿಕೊಳ್ಳಬೇಕಾಗುತ್ತದೆ ಪ್ರಿಯರೇ. ಯಾಕಂದರೆ ನಮ್ಮನ್ನ ಕ್ರಿಸ್ತನಿಂದ ಅಗಲಿಸುವಂತಹ ಕಾರ್ಯಗಳು ಈ ಲೋಕದಲ್ಲಿ ಉಂಟಾಗುತ್ತದೆ. ಅನೇಕ ಸುವಾರ್ತೆಗಳಾಗಿ ನಾವು ಕಾಣಬರಬಹುದು. ಅನೇಕ ರೀತಿಯಾದ ವಾಕ್ಯದಲ್ಲಿ ವ್ಯತ್ಯಾಸ ಕಾರ್ಯಗಳನ್ನ ನಾವು ಜಗತ್ತಲ್ಲಿ ನಾವು ನೋಡಬಹುದು. ಇದೆಲ್ಲವೂ ಸಹ ನಮ್ಮನ್ನ ಕ್ರಿಸ್ತನಲ್ಲಿ ಐಕ್ಯ ಪಡಿಸ್ತಾ ಇದೆ ಅಥವಾ ಕ್ರಿಸ್ತನಿಂದ
ನಮ್ಮನ್ನ ದೂರ ಪಡಿಸ್ತಾ ಇದೆಯಾ ಅಂತ ನಾವು ಆಲೋಚಿಸಬೇಕು. ಹಾಗಾದ್ರೆ ದೇವರ ಚಿತ್ತವು ಇದಾಗಿತ್ತಂದ್ರೆ ನಮ್ಮನ್ನ ಕ್ರಿಸ್ತನಲ್ಲಿ ಒಂದಾಗಿಸಿಕೊಳ್ಳಬೇಕು, ಸಕಲ ಪ್ರಪಂಚವೇ ಭೂಪರಲೋಕವೇ ಕ್ರಿಸ್ತನಲ್ಲಿ ಒಂದಾಗಬೇಕು ಎಂಬುದಾಗಿ ಭರಿಸಲ್ಪಟ್ಟಿರುವಾಗ ನಾವು ಸಹ ಕ್ರಿಸ್ತನಲ್ಲಿ ಒಂದಾಗಿ ನಾವು ಜೀವಿಸಬೇಕು ಎಂಬುದಾಗಿಯೂ ಸಹ ನಮಗೆ ಅಲ್ಲಿ ಆಲೋಚನೆಗೆ ಬರಬೇಕು. ಹೌದು, ನಾನು ಸಹ ದೇವರಲ್ಲಿ ನಾನು ಒಂದಾಗಿರ್ಬೇಕಲ್ಲ, ಕ್ರಿಸ್ತ ಯೇಸುವಿನಲ್ಲಿ ನಾನು ಒಂದೇ ಆಗಿ ನಾನು ಜೀವಿಸಬೇಕಂತ ದೇವರು ಚಿತ್ತ ಮಾಡಿದ್ದಾರೆ. ಆತನ ಸಂಕಲ್ಪ ಅದೇ ಆಗಿತ್ತು. ಅದಕ್ಕೋಸ್ಕರನೇ ನನ್ನನ್ನ ಈ ಲೋಕದಲ್ಲಿ ದೇವರು ಸೃಷ್ಟಿಸಿದ್ದಾರೆ. ಆ ಸಂಕಲ್ಪವನ್ನ ನಾವು ಅರಿತಾಗ ಕ್ರಿಸ್ತನು ನಮಗೆ ತಿಳಿಸಿದಂತಹ ಆ ಒಂದು ಮುಖ್ಯವಾದಂತಹ ಕೆಲಸ, ನಮಗೆ ಆ ಒಂದು ಸ್ವಾರ್ಥ ಭಾರವನ್ನ ಕೊಟ್ಟಿರುವಂತದ್ದು, ತನ್ನ ಶಿಲುಬೆನ ಹೊತ್ತು ನಾವು ಆತನ ಹಿಂದೆ ನಡೆಯಬೇಕು ಎಂಬುದಾಗಿ, ಆಗ ಮಾತ್ರವೇ ಆತನು ನಮಗೆ ಒಂದು ವಿಶ್ರಾಂತಿಯನ್ನ ಕೊಡ್ತಾರೆ ಎಂಬುದಾಗಿಯೂ ಸಹ ಆ ವಚನವನ್ನ ನೋಡಿಕೊಂಡಿದ್ದೇವೆ. ಹಾಗಾದ್ರೆ ಆತನ ಶಿಲುಬೆಯ ಭಾರವಾದರೂ ಏನು ಎಂಬುದಾಗಿ ಆಲೋಚಿಸುವಾಗ ದೇವರು ನಮಗೋಸ್ಕರ ಹೇಳಿರುವಂತಹ ವಿಷಯಗಳು ಎಲ್ಲರನ್ನ ಏನ್ ಮಾಡಿ, ನೀವು ನನ್ನ ಶಿಷ್ಯರನ್ನಾಗಿ ಮಾಡಿಕೊಳ್ಳಿ, ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನ ನೀವು ಮಾಡಿಸಿ ಇಡೀ ಈ ಲೋಕಕ್ಕೆ ನೀವು ಹೋಗಬೇಕು, ನೀವು ಎಲ್ಲ ಕಡೆ ಸ್ವಾರ್ಥೆಯನ್ನ ಮಾಡಬೇಕು ಎಂಬುದಾಗಿ ಆತನ ಈ ಲೋಕದಿಂದ ಹೊರಡುವಂತಹ ಮುಂಚೆ ಹೇಳಿರುವಂತಹ ಈ ಒಂದು ಮಾತುಗಳನ್ನ ಆಲೋಚಿಸುವಾಗ ಕ್ರಿಸ್ತನು ನಮಗೋಸ್ಕರ ನೀಡಿರುವಂತಹ ಈ ಸುವಾರ್ಥ ಭಾರ ಎಂಬ ಈ ಶಿಲುಬೆಯನ್ನ ನಾವು ಹೊತ್ತು ನಾವು ಕ್ರಿಸ್ತನ ಒಂದು ಹೆಜ್ಜೆ ಜಾಡಿನಲ್ಲಿ ನಾವು ಜೀವಿಸಿದಾಗ ಆತನು ನಮಗೆ ಒಂದು ಪ್ರಾಮಿಸ್ ಅನ್ನ ಮಾಡಿದ್ದಾರೆ. ಆ ಪ್ರಾಮಿಸ್ ಆ ವಿಶ್ರಾಂತಿ ಎಂಬುದಾಗಿ ಹೇಳಿರುವ ಆ ವಿಶ್ರಾಂತಿ ಬೇರೆ ಯಾವುದು ಅಲ್ಲ ಪ್ರಿಯರೇ, ಅದು ಪರಲೋಕ ಎಂಬುದಾಗಿ ನಮಗೆ ತಿಳಿಯ ಬರುತ್ತದೆ. ಹಾಗಾದರೆ ನಾವು ಯಾವಾಗ ಕ್ರಿಸ್ತನಲ್ಲಿ ಐಕ್ಯವಾಗಿ ಇರ್ತೇವೋ, ಯಾವಾಗ ಕ್ರಿಸ್ತನಲ್ಲಿ ನಾವು ಒಂದಾಗಿ ಜೀವಿಸ್ತೇವೋ, ಆತನು ಹೇಳಿರುವಂತಹ ಮಾತುಗಳನ್ನ, ಆತನನ್ನ ಪ್ರೀತಿಸುವಂತಹ ಜೀವಿತವನ್ನ ನಾವು ಯಾವಾಗ ನಮ್ಮದಾಗಿ ಮಾಡಿಕೊಳ್ಳುತ್ತೇವೋ, ಖಂಡಿತವಾಗಿ ಆತನು ಹೇಳಿದಂತಹ ಮಾತುಗಳನ್ನು ಸಹ ನಾವು ನೆರವೇರಿಸಲಿಕ್ಕೆ ನಾವು ಹೊರಟು ಬಿಡ್ತೇವೆ. ಆ ಒಂದು ಉದ್ದೇಶ, ಆ ಒಂದು ಚಿತ್ತವು ನಮ್ಮನ್ನ ನೆರವೇರುವುದಕ್ಕಾಗಿಯೇ ದೇವರು ನಮ್ಮನ್ನ ಕ್ರಿಸ್ತ ಯೇಸುವಿನಲ್ಲಿ ಆರಿಸಿಕೊಂಡು ಆತನಲ್ಲಿ ನಮ್ಮನ್ನ ಐಕ್ಯಪಡಿಸಿದ್ದಾರೆ, ಆತನಲ್ಲಿ ನಮ್ಮನ್ನ ಒಂದಾಗಿಸಿದ್ದಾರೆ. ಇದನ್ನ ನಾವು ಖಂಡಿತವಾಗಿ ಮರೆತು ಬಿಟ್ಟರೆ ನಾವು ಖಂಡಿತವಾಗಿ ಯಾವುದೇ ರೀತಿಯಾದಂತಹ ದೇವರು ನೇಮಿಸಿರುವಂತಹ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ದೇವರು ಇಷ್ಟಪಡುವಂತಹ ಜೀವಿತವನ್ನು ಸಹ ನಾವು ಜೀವಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ಒಂದು ಜ್ಞಾನವನ್ನ ಕೊಟ್ಟಿದ್ದಾರಂತೆ. ನಿಜಕ್ಕೂ ದೇವರ ಸಂಕಲ್ಪವು ಇದೇ ಆಗಿತ್ತು. ಇದೇ ರೀತಿಯಾದಂತಹ ದೇವರ ಒಂದು ಜ್ಞಾನವು ಈ ವಾಕ್ಯದಲ್ಲಿ ನಮಗೆ ತಿಳಿಯಪಡಿಸ್ತಾರೆ. ವಾಕ್ಯದಲ್ಲಿ ಇರುವಂತಹ ಪ್ರಕಾರವಾಗಿ ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಒಂದುಪಡಿಸಿಕೊಂಡಿದ್ದಾರೆ. ಈ ಎಲ್ಲವನ್ನು ಸಹ ತಿಳಿದುಕೊಳ್ಳುವ ಜ್ಞಾನವನ್ನ, ಬುದ್ಧಿಯನ್ನ ದೇವರು ನಮಗೆ ವರವಾಗಿಯೂ ಆಶೀರ್ವಾದವಾಗಿಯೂ ನಮಗೆ ಖಂಡಿತವಾಗಿ ದಯಪಾಲಿಸಿದ್ದಾರೆ. ಪ್ರಿಯರೇ, ಈ ಜ್ಞಾನವನ್ನ ನಾವು ಅರಿತುಕೊಂಡವರಾಗಿ ಆತನ ಚಿತ್ತವಾದರೂ ಮಹಾ ಸಂಕಲ್ಪವಾದರೂ ಏನಾಗಿತ್ತು, ಆ ಒಂದು ಹೊಂದಾಣಿಕೆಯ ಕ್ರಿಸ್ತನಲ್ಲಿನ ಅನ್ಯೋನ್ಯತೆಯನ್ನ ನಾವು ಪಡೆದು ನಾವು ಖಂಡಿತವಾಗಿ ಜೀವಿಸುವವರಾಗಿರೋಣ. ಖಂಡಿತವಾಗಿ ವಾಕ್ಯದಲ್ಲಿರುವಂತಹ ಒಂದು ಇಷ್ಟು ಮಾತ್ರಕ್ಕೂ ನಾವು ಅದನ್ನ ತೆಗೆದು ಹಾಕದೆ ವಾಕ್ಯದಲ್ಲಿರುವಂತ ಸಕಲವನ್ನು ನಮ್ಮ ಜೀವಿತದಲ್ಲಿ ನಾವು ಏನ್ ಮಾಡಬೇಕು, ಅಳವಡಿಸಿಕೊಳ್ಳುತ್ತಾ ನಾವು ಜೀವಿಸುವಂತಹ ಜೀವಿತವನ್ನ ನಾವು ಮಾಡಬೇಕಾಗುತ್ತದೆ. ಅದಕ್ಕಾಗಿಯೇ ನಾವು ಪ್ರತಿ ಒಂದೊಂದು ಲೈನ್ ಏನಿದೆ ಎಂಬುದಾಗಿ ಎಚ್ಚರದಿಂದ ಅದನ್ನ ಓದಿಕೊಂಡವರಾಗಿ ನಾವೇ ಅದನ್ನ ಸ್ವತಃ ಪರಿಶೋಧನೆಯನ್ನ ಮಾಡಬೇಕಾಗುತ್ತದೆ. ಅದಕ್ಕಾಗಿಯೇ ದೇವರು ಅನೇಕ ಕಡೆಯಲ್ಲಿ ಬರ್ಸಿರ್ತಾರೆ, ವಾಕ್ಯ ಪರಿಶೋಧನೆ ಎಷ್ಟು ಇಂಪಾರ್ಟೆಂಟ್. ಒಬ್ರು ಆತ್ಮಿಕವಾಗಿ ಬೆಳೆಯಬೇಕಂದ್ರೆ, ಒಬ್ರು ಆತ್ಮಿಕವಾಗಿ ಸಂಪೂರ್ಣವಾಗಿ ದೇವರ ಜ್ಞಾನದಲ್ಲಿ ಆತನು ಕೊಡುವಂತಹ ಸಂಕಲ್ಪ ಏನಾಗಿತ್ತು ಎಂಬುದಾಗಿ ತಿಳಿಯಬೇಕಾದಂತಹ ಆ ಒಂದು ವಿಶೇಷವಾದಂತಹ ಕೃಪೆ ಬೇಕಂದ್ರೆ ಖಂಡಿತವಾಗಿ ನಾವು ದೇವರಲ್ಲಿ ಆ ಒಂದು ಜ್ಞಾನವನ್ನ, ಬುದ್ಧಿಯನ್ನ ನಾವು ಬೇಡಿಕೊಳ್ಳುವರಾಗಿರ್ಬೇಕು ಪ್ರಿಯರೇ. ಆ ಜ್ಞಾನ ಬುದ್ಧಿ ನಮ್ಮಲ್ಲಿ ಯಾವಾಗ ಬರುತ್ತದೆ, ಆ ವಾಕ್ಯ ಪರಿಶೋಧನೆಯನ್ನು ಸಹ ನಾವು ಮಾಡುವವರಾಗಿರ್ತೇವೆ. ವಾಕ್ಯ ಪರಿಶೋಧನೆಯ ಮೂಲಕ ನಮಗೆ ಏನ್ ತಿಳಿಯುತ್ತದೆ ಅಂದ್ರೆ ದೇವರ ಸಂಕಲ್ಪ, ದೇವರ ಚಿತ್ತ ಏನು ಎಂಬುದಾಗಿ ನಾವು ತಿಳಿದುಕೊಂಡವರಾಗಿ ಅದಕ್ಕೆ ನಾವು ಒಳಪಡುವಂತಹ ಜೀವಿತವನ್ನು ಸಹ ದೇವರು ಪವಿತ್ರಾತ್ಮರ ಮೂಲಕ ನಮ್ಮಲ್ಲಿ ಕೊಟ್ಟಿರುತ್ತಾರೆ. ಅದೇ ರೀತಿಯಾಗಿ ನಂತರವಾಗಿ ಪವಿತ್ರಾತ್ಮರನ್ನ ಕುರಿತು ಸಹ ದೇವರು ಬರೆಸಿದ್ದಾರೆ. ಅದನ್ನು ಸಹ ನಾವು 13-14 ವಚನದಲ್ಲಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಪ್ರಿಯವಾದ, ಸುವಾರ್ತೆ ಎಂಬ ಸತ್ಯ ವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ
ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟು ಸಾಕು ಪ್ರಿಯರೇ. ಈ ವಚನದಲ್ಲಿ ನಾವು ನೋಡಿಕೊಳ್ಳುವಾಗ ದೇವರು ನಮ್ಮನ್ನ ಆರಿಸಿಕೊಂಡದ್ದು ಮಾತ್ರವಲ್ಲ, ಪುತ್ರ ಪುತ್ರಿಯರನ್ನಾಗಿ ಸ್ವೀಕರಿಸಿದ್ದು ಮಾತ್ರವಲ್ಲ, ಕ್ರಿಸ್ತನಲ್ಲಿ ನಮಗೆ ಪಾಪ ನಿವಾರಣೆಯನ್ನ, ಬಿಡುಗಡೆಯನ್ನ ನೀಡುವುದರ ಮೂಲಕವಾಗಿ ನಮಗೆ ಜ್ಞಾನ ವಿವೇಕವನ್ನ ಕೊಟ್ಟು ತನ್ನ ಮಹಾ ಸಂಕಲ್ಪವನ್ನು ತಿಳಿಯಪಡಿಸಿ ನಂತರವಾಗಿ ನಮ್ಮ ಒಂದು ಜೀವಿತಕ್ಕೆ ಒಂದು ಸೆಕ್ಯೂರಿಟಿ ಆಗಿ ದೇವರು ನಮಗೆ ಕೊಟ್ಟಿರುವಂತ ಈ ರಕ್ಷಣಾ ಜೀವಿತಕ್ಕೆ ಒಂದು ಮುದ್ರೆಯನ್ನು ಸಹ ಕೊಟ್ಟಿದ್ದಾರೆ. ಖಂಡಿತವಾಗಿ ಈ ಲೋಕದಲ್ಲಿ ನಾವು ಆಲೋಚಿಸುವಾಗ ಯಾವ್ದಾದ್ರೂ ಒಂದು ವಿಷಯವನ್ನ ಕುರಿತು ಏನೋ ಅಲ್ಲಿ ಮುದ್ರೆ ಬೀಳ್ತಾ ಇದೆ ಅಂತ ನೋಡುವಾಗ ಅದು ಖಚಿತವಾಗಿ ಎಂಬುದಾಗಿ ಆ ಒಂದು ನಿರ್ಧಾರವನ್ನ ನಾವು ಮಾಡಿಕೊಳ್ಳಬಹುದು ಪ್ರಿಯರೇ. ಯಾವ್ದಾದ್ರೂ ಒಂದು ಮುದ್ರೆಯನ್ನ ನಾವು ಆಲೋಚಿಸುವಾಗ ಯಾತಕ್ಕಾಗಿ ಒಂದು ಮುದ್ರೆಯನ್ನ ಒಬ್ಬರ ಜೀವಿತದಲ್ಲಿ ಅಥವಾ ಒಂದು ಕಾರ್ಯದಲ್ಲಿ ನೀಡುವಂತದ್ದು ಎಂಬುದಾಗಿ ಆಲೋಚಿಸುವಾಗ, ಈ ಮುದ್ರೆ ಎನ್ನುವಂಥದ್ದು ಒಂದು ಸೆಕ್ಯೂರ್ಡ್ ಆದಂತಹ ಒಂದು ವಿಷಯಗಳನ್ನ ಸೂಚಿಸುವಂತದ್ದಾಗಿದೆ. ಯಾವ್ದಾದ್ರು ಒಂದು ಪತ್ರಕ್ಕಾಗಿರಬಹುದು, ಯಾವ್ದಾದ್ರು ಒಂದು ಪ್ರಮಾಣ ಪತ್ರವಾಗಿರಬಹುದು, ಎಕ್ಸಾಂಪಲ್ ಆಗಿ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಡಾಕ್ಯುಮೆಂಟ್ಸ್ ಗೆ ಈ ಸೀಲ್ ಅನ್ನುವಂಥದ್ದನ್ನ ನಾವು ನೋಡಬಹುದು. ಅಂದ್ರೆ ಈ ಒಂದು ನಾನ್ ಬರೀ ಈ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿ ಅಕ್ಷರ ರೂಪದಲ್ಲಿ ಇದನ್ನ ನಾನು ಬರಿತಾ ಇಲ್ಲ, ಇದಕ್ಕೆ ನಾನು ಒಂದು ಸೀಲ್ ಅನ್ನ ಹಾಕ್ತಾ ಇದ್ದೇನೆ ಅಂದ್ರೆ ಇದು ಖಂಡಿತವಾಗಿ ಖಚಿತಪಡಿಸಿಕೊಳ್ತಾ ಇದ್ದೇನೆ ಎಂಬುದಾಗಿ ಈ ಅರ್ಥವನ್ನ ಸೂಚಿಸುವಂತದ್ದಾಗಿದೆ ಈ ಮುದ್ರೆ ಎನ್ನುವಂಥದ್ದು. ಆ ಮುದ್ರೆಯನ್ನ ಸಹ ದೇವರು ನಮ್ಮನ್ನ ನೀನು ಪುತ್ರ ಪುತ್ರಿ ಹಾಗೆ ನಾನು ನಿನ್ನನ್ನ ಸ್ವೀಕರಿಸಿಕೊಂಡಿದ್ದೀನಿ ಅಂತ ಒಂದು ಬಾಯಿ ಮಾತ್ರದಿಂದ ಆತನು ಈ ವಾಕ್ಯದಲ್ಲಿ ಒಂದು ಸ್ವರೂಪವಾಗಿ ದೇವರು ಬರ್ಸಿದ್ದರು. ಪವಿತ್ರಾತ್ಮರನ್ನ ಮೂಲಕವಾಗಿ ದೇವರು ಅದನ್ನ ಖಚಿತಪಡಿಸಿದ್ದಾರೆ, ಅಂದ್ರೆ ಮುದ್ರೆ ಹಾಕಿದ್ದಾರೆ, ಕಂಪ್ಲೀಟ್ ಸೆಕ್ಯೂರ್ಡ್ ಪಡಿಸಿದ್ದಾರೆ ಅಂತ ನಾವು ಇಲ್ಲಿ ವಚನದಲ್ಲಿ ಓದಿಕೊಳ್ಳಬಹುದು. ಖಂಡಿತವಾಗಿ ನಾವು ದೇವರಲ್ಲಿ ದೇವರನ್ನ ನಂಬಿ ಬಂದಾಗ, ದೀಕ್ಷೆ ಸ್ನಾನ ಪಡೆದಾಗ ನಮ್ಮಲ್ಲಿ ಉಂಟಾಗುವಂತದ್ದು ಆ ವ್ಯತ್ಯಾಸವಾದಂತಹ ಬದುಕು, ಅದು ಯಾರ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ಹಾಗೆ ಆಗ್ತಾ ಇದೆ ಅಂದ್ರೆ ದೇವರು ನಮಗೋಸ್ಕರ ಆ ಪವಿತ್ರಾತ್ಮರನ್ನ ನಮ್ಮಲ್ಲಿ ಕಳುಹಿಸಿಕೊಟ್ಟಾಗ, ಖಂಡಿತವಾಗಿ ಅದು ದಾನವಾಗಿ ನಮಗೆ ದೇವರು ಅನುಗ್ರಹಿಸಿದಾಗ, ವರವಾಗಿ ಪವಿತ್ರಾತ್ಮರು ನಮ್ಮಲ್ಲಿ ಪ್ರವೇಶಿಸಿದಾಗ, ಖಂಡಿತವಾಗಿ ದೇವರು ಪವಿತ್ರಾತ್ಮರ ಮೂಲಕ ನಮ್ಮನ್ನ ಅವರ ಮಕ್ಕಳಾಗಿ, ಅವರ ಪುತ್ರ ಪುತ್ರಿಯರನ್ನಾಗಿ ಸ್ವೀಕರಿಸಿರುವುದಕ್ಕಾಗಿ, ಅಥವಾ ನಾನು ನಿನ್ನನ್ನು ವಿಮೋಚಿಸಿದ್ದೇನೆ ಎಂಬುದಾಗಿ, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ ಎಂಬ ಈ ಮಾತುಗಳಿಗೆ, ನಾನು ನಿನ್ನನ್ನು ವಿಮೋಚಿಸಿದ್ದೇನೆ ಎಂಬ ಈ ಮಾತುಗಳಿಗೆ ದೇವರು ಒಂದು ಖಚಿತಪಡಿಸುವುದಕ್ಕಾಗಿ ಒಂದು ಮುದ್ರೆಯನ್ನಾಗಿ ಪವಿತ್ರಾತ್ಮರನ್ನ ನಮಗೆ ಅನುಗ್ರಹಿಸಿದ್ದಾರೆ ಎಂಬುದಾಗಿಯೂ ಸಹ ಇಲ್ಲಿ ನಾವು ಆಲೋಚಿಸಿಕೊಳ್ಳಬಹುದು. ಇವರು ಏನ್ ಮಾಡ್ತಿದ್ದಾರೆ, ನಮಗೆ ನೀಡಿದಂತ ರಕ್ಷಣೆಗೆ ಸಂಚಕಾರವಾಗಿ ದೇವರು ಇದನ್ನು ಅನುಗ್ರಹಿಸಿದ್ದಾರೆ ಎಂಬುದಾಗಿಯೂ ಸಹ ಇಲ್ಲಿ ನಾವು ಓದಿಕೊಳ್ಳಬಹುದು. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆ ಆಗುವುದೆಂಬುದಕ್ಕಾಗಿ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾರೆ ಅಂದ್ರೆ ಖಂಡಿತವಾಗಿ ಅವರು ನಮಗೆ ಈ ಒಂದು ಗಾರ್ಡಿಯನ್ ಆಗಿ ಅಥವಾ ನಮ್ಮ ಲೈಫ್ ಗಾರ್ಡಿಯನ್ ಆಗಿ ದೇವರು ಪವಿತ್ರಾತ್ಮರನ್ನ ಅನುಗ್ರಹಿಸಿದ್ದಾರೆ. ನಮ್ಮ ಜೀವಿತಕ್ಕೆ ಯಾವುದೇ ಒಂದು ಕೆಲಸಕ್ಕೆ ನಾವು ಹೋಗಬಹುದು, ಅಲ್ಲಿ ಜಾಬ್ ಸೆಕ್ಯೂರಿಟಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿ ಇರುವಂತಹ ವಿಷಯ. ಇದನ್ನ ನಾವು ಆಲೋಚಿಸುವಾಗ ಖಂಡಿತವಾಗಿ ಯಾವ್ದಾದ್ರು ಒಂದು IT ಕಂಪನೀಸ್ಗೆ, ದೊಡ್ಡ ದೊಡ್ಡ ಕಂಪನೀಸ್ಗೆ ನಾವು ಸೇರ್ಕೊಂಡಾಗ ಅಲ್ಲಿ ಅಷ್ಟು ಜಾಬ್ ಸೆಕ್ಯೂರಿಟೀಸ್ ನಮಗೆ ಸಿಗುವುದಿಲ್ಲ. ಯಾವಾಗ ಬೇಕಾದ್ರೂ ಲೇ ಆಫ್ ಆಗ್ಬೋದು, ಯಾವಾಗ ಬೇಕಾದ್ರೂ ಅವರು ನಮ್ಮನ್ನ ಕೆಲಸದಿಂದ ತೆಗೆದು ಬಿಡಬಹುದು. ಆದ್ರೆ ದೇವರು ಕೊಟ್ಟಿರುವಂತಹ ಈ ಒಂದು ನಿತ್ಯವಾದಂತಹ ಉದ್ಯೋಗಕ್ಕೆ ಯಾವ್ದಾದ್ರು ಜಾಬ್ ಸೆಕ್ಯೂರಿಟಿ ಇದೆ ಎಂಬುದಾಗಿ ನೋಡುವಾಗ ಇದೇ ಜಾಬ್ ಸೆಕ್ಯೂರಿಟಿ ಆಗಿರುತ್ತೆ. ದೇವರು ಕೊಟ್ಟಂತ ಈ ನೇಮಕವಾದಂತ ಈ ಈ ಕೆಲಸದಿಂದ ನಮಗೆ ಏನ್ ಉಂಟಾಗುತ್ತದೆ, ದೇವರು ಏನ್ ಪ್ರತಿಫಲವನ್ನ ಕೊಡ್ತಾರೆ, ಪರಲೋಕವನ್ನು ಕೊಡ್ತಾರ, ನಿತ್ಯ ಜೀವವನ್ನು ಕೊಡ್ತಾರೆ ಎಂಬುದಾಗಿ ನಮ್ಮ ಜೀವಿತಕ್ಕೆ ಗ್ಯಾರಂಟಿಯಾಗಿ ಇಟ್ಟಿರುವಂತದ್ದೇ ಪವಿತ್ರಾತ್ಮರ ಮುದ್ರೆ ಎಂಬುದಾಗಿಯೂ ಸಹ ಇದು ಒಂದು ದೇವರು ನಮಗೆ ಕೊಟ್ಟಿರುವಂತಹ, ಕ್ರಿಸ್ತನಲ್ಲಿ ಕೊಟ್ಟಿರುವಂತಹ ಆತ್ಮೀಕವಾದಂತಹ ಆಶೀರ್ವಾದವಾಗಿಯೂ ವರವಾಗಿಯೂ ನಾವು ಇದನ್ನ ಎನಿಸಿಕೊಳ್ಳಬಹುದು ಪ್ರಿಯರೇ. ಈ ಪವಿತ್ರಾತ್ಮನ ಈ ಒಂದು ಮುದ್ರೆಯನ್ನ ದೇವರು ನಮಗೆ ಕೊಟ್ಟಾಗ ನಮ್ಮನ್ನು ಆದಿಯಲ್ಲೇ ಆರಿಸಿಕೊಂಡನು, ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಹಾಗಾದ್ರೆ
ದೇವರು ಪವಿತ್ರಾತ್ಮರ ನೀರಿನಲ್ಲಿಯೂ ಆತ್ಮನಲ್ಲಿಯೂ ನಿಮಗೆ ದೀಕ್ಷಾ ಸ್ನಾನವಾಗುತ್ತದೆ ಎಂಬುದಾಗಿ ದೇವರು ಅಲ್ಲಿ ಪ್ರಾರಂಭದಲ್ಲಿ ತಿಳಿಸಿದಂತ ಆ ಒಂದು ವಾಗ್ದಾನವನ್ನ ನಾವು ನೋಡಿದಾಗ ಖಂಡಿತವಾಗಿ ಅಲ್ಲಿಯೂ ಸಹ ವಾಗ್ದಾನವನ್ನ ಕೊಟ್ಟಿರ್ತಾರೆ. ಅದನ್ನು ಸಹ ನಮ್ಮ ಒಂದು ದೀಕ್ಷಾ ಸ್ನಾನದ ಸಮಯದಲ್ಲಿ ಅದನ್ನ ನಂತರವಾಗಿ ನಮಗೆ ಅದನ್ನ ಕೊಟ್ಟು ಬಿಡ್ತಾರೆ. ಅದರ ನಂತರವಾಗಿ ದೇವರು ಅನೇಕ ವಾಗ್ದಾನಗಳನ್ನ ಮಾಡಿರುತ್ತಾರೆ, ಅನೇಕ ಪ್ರಾಮಿಸಸ್ ಅನ್ನು ದೇವರು ಇಟ್ಟಿರುತ್ತಾರೆ ಮತ್ತು ನಿತ್ಯ ಜೀವವನ್ನ ಕುರಿತು ಸಹ ಹೇಳಿರುತ್ತಾರೆ. ಇದೆಲ್ಲವನ್ನ ಸಹ ನಾವು ದೇವರು ನಮಗಾಗಿ ನಿಂತಿರುವಂತಹ ಆತ್ಮೀಕವಾದಂತಹ ಆಶೀರ್ವಾದಗಳು ಎಂಬುದಾಗಿ ನೆನೆಸಿಕೊಳ್ಳಬಹುದು. ಮುಖ್ಯವಾಗಿ ಪವಿತ್ರಾತ್ಮನ ಮುದ್ರೆಯನ್ನ ನಾವು ಹೊಂದಿದ ತರುವಾಯವಾಗಿ ನಾವು ಯಾವ ರೀತಿಯಾಗಿ ಕ್ರಿಸ್ತನಿಗೋಸ್ಕರ ಇಷ್ಟು ನಾವು ಸೆಕ್ಯೂರ್ಡ್ ಆಗಿ ನಮ್ಮ ಜೀವಿತವನ್ನ ದೇವ್ರಿಗೆ ಮಾಡಿಕೊಟ್ಟಿದಾರಲ್ಲ, ಈ ಒಂದು ಜೀವಿತಕ್ಕೆ ಧನ್ಯಾತ್ಮವಾಗಿ ನಾವು ಏನನ್ನ ಮಾಡಬಹುದು. ಖಂಡಿತವಾಗಿ ಆ ಒಂದು ಮುದ್ರೆಯನ್ನ ಹೊಂದಿಕೊಂಡವರಾಗಿ ಆ ಒಂದು ರುಜುಪಡಿಸಿಕೊಂಡ ನಂತರ ನಾವು ಎಷ್ಟು ಅಲರ್ಟ್ ಆಗಿ ಜೀವಿಸಬೇಕು, ಆ ಒಂದು ಅಲರ್ಟ್ನೆಸ್ ನಮ್ಮ ಜೀವಿತದಲ್ಲಿ ಖಂಡಿತವಾಗಿ ಬರಬೇಕಾಗುತ್ತದೆ. ಮತ್ತೊಂದು ವಚನವನ್ನ ನೋಡಿಕೊಳ್ಳೋಣ. ಅದೇ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಒಂದು ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ನಾವು ನೋಡ್ಕೊಳ್ಬಹುದು. 14ನೇ ಆದರೆ ವಚನ 14ನೇ ವಚನ ಮತ್ತು 14, 15, 16ನೇ ವಚನವನ್ನ ಓದಿಕೊಳ್ಳೋಣ ಪ್ರಿಯರೇ. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು. ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ಇದ್ದ ಸಾಕು ದ್ವೇಷವನ್ನು ಪ್ರಿಯರೇ, ಈ ವಚನದಲ್ಲಿ ನಾವು ನೋಡಿಕೊಂಡೆವು ಹೇಗೆ ಕ್ರಿಸ್ತನು ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃ ಆಗಿದ್ದಾನೆ. ಇವಾಗ ಏನೋ ಒಂದು ದ್ವೇಷ ಇತ್ತ ಅಂತ ನಾವು ಇಲ್ಲಿ ಆಲೋಚಿಸ್ಬೇಕು. ಯಾರೇ ಆಗಿದ್ದರೂ ನಮ್ಮನ್ನ ಇನ್ನೊಬ್ಬರ ಸಂಗಡ ನಮ್ಮನ್ನ ಒಡಂಬಡಿಸ್ತಾ ಇದ್ದಾರೆ ಅಥವಾ ನಮ್ಮನ್ನ ಸಮಾಧಾನ ಪಡಿಸ್ತಾ ಇದ್ದಾರೆ ಅಂದ್ರೆ ಮುಂಚೆ ಆ ಇಬ್ಬರ ಮಧ್ಯದಲ್ಲಿ ಏನಾದರೂ ದೋಷ ಏನಾದ್ರೂ ಇತ್ತ ಅಥವಾ ಏನಾದರೂ ದ್ವೇಷದ ರೂಪದಲ್ಲಿ ಏನಾದ್ರೂ ಕಂಟಕವಾಗಿ ಏನಾದ್ರೂ ಒಂದು ಕಾರ್ಯವು ಇತ್ತ ಅಂತ ಅನ್ಸುವ ಖಂಡಿತವಾಗಿರುವಂತದ್ದಾಗಿದೆ. ಅದರ ನಿಮಿತ್ತವಾಗಿ ಒಬ್ಬರು ಆ ಒಂದು ವಿಷಯವನ್ನ ಸಮಾಧಾನ ಪಡಿಸಿ ಇಬ್ಬರು ದೂರವಾಗಿರುವಂತಹ ವ್ಯಕ್ತಿಗಳ ಮಧ್ಯದಲ್ಲಿ ಒಂದು ಸಮಾಧಾನವನ್ನ ಏರ್ಪಡಿಸ್ತಾ ಇದ್ದಾರೆ. ಅಥವಾ ಒಂದು ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರ ಎಂಬ ಈ ಒಂದು ಅಡ್ಡ ಗೋಡೆಯಾಗಿ ಹೇಗೆ ಇದು ಪಾಪಗಳ ನಿಮಿತ್ತವಾಗಿ ಧರ್ಮಶಾಸ್ತ್ರ ಉಂಟಾಗಿರುವಂತದ್ದಾಗಿದೆ. ಈ ಧರ್ಮಶಾಸ್ತ್ರದ ಒಂದು ಕಾರ್ಯಗಳನ್ನ ತೆಗೆದು ಹಾಕಿ ದೇವರು ಏನ್ ಮಾಡ್ತಿದ್ದಾರೆ, ಇದ್ದ ದ್ವೇಷವನ್ನ ಮುಗಿಸಿ ನಮ್ಮನ್ನು ಅಗಲಿಸಿದಂತಹ ಗೋಡೆಯನ್ನ ಕೆಳವಿ ಹಾಕಿದನು. ಇದ್ದಂತಹ ದ್ವೇಷ, ಏನು ದ್ವೇಷ ಇತ್ತು ಎಂಬುದಾಗಿ ಆಲೋಚಿಸುವಾಗ ದೇವರು ಯಾವ ರೀತಿಯಾಗಿ ಒಂದು ಆದಮ್ ಅವರನ್ನ ನಾವು ನೋಡಿಕೊಳ್ಳುವಾಗ ಪ್ರಾರಂಭದಲ್ಲಿ ದೇವರು ಮತ್ತು ಮನುಷ್ಯರು ಎಷ್ಟು ಅನ್ಯೋನ್ಯವಾಗಿ ಜೀವಿಸ್ತಾ ಇದ್ರು, ಯಾವ ರೀತಿಯಾದಂತಹ ಒಂದು ಹೊಂದಾಣಿಕೆಯಲ್ಲಿ ಪ್ರತಿನಿತ್ಯವೂ ದೇವರು ಆದಾಮನ ಸಂಗಡ ಬರುವಂತದ್ದು, ಆ ಒಂದು ಏದೇನ್ ವನದಲ್ಲಿ ಆತನ ಸಂಗಡ ಸಮಯವನ್ನು ಕಳೆಯುವಂತದ್ದು, ಅವರಿಬ್ಬರನ್ನ ಹೇಗೆ ಪ್ರೀತಿಸಿ ತಮ್ಮ ಒಂದು ಮಕ್ಕಳಾಗಿ ದೇವರು ಅವರನ್ನ ಹೇಗೆ ನಡೆಸ್ಕೊಳ್ತಾ ಇದ್ರು. ಇದರ ಮಧ್ಯೆ ಯಾವಾಗ ದ್ವೇಷ ಉಂಟಾಯಿತು? ನಿಜಕ್ಕೂ ದೇವರು ನಮ್ಮನ್ನ ದ್ವೇಷಿಸೋದಕ್ಕೆ ಪ್ರಾರಂಭಿಸಿದ್ರ ಅಥವಾ ನಾವು ದೇವರನ್ನ ದ್ವೇಷಿಸಲು ಪ್ರಾರಂಭಿಸಿದೇವಾ ಅಂತ ಆಲೋಚಿಸುವಾಗ ದೇವರು ಖಂಡಿತವಾಗಿ ಯಾವತ್ತೂ ಸಹ ನಮ್ಮನ್ನ ದ್ವೇಷ ರೂಪದಲ್ಲಿ ಆಗಿರಬಹುದು, ನಮ್ಮನ್ನ ದ್ವೇಷಿಸುವಂತಹ ಕಾರ್ಯದಲ್ಲಿ ದೇವರು ಎಂದಿಗೂ ನಮಗೆ ಇಲ್ಲಿಯ ತನಕ ಆತನು ಪ್ರೀತಿಸಿದ್ದರಿಂದಲೇ ನಮಗೆ ವಿಮೋಚನೆಯನ್ನು ಕೊಟ್ಟಿರುವಾಗ ಅದು ಖಂಡಿತವಾಗಿ ಅದು ಪ್ರೂವ್ ಆದಾಗ ದೇವರು ಖಂಡಿತವಾಗಿ ನಮ್ಮನ್ನ ಆ ಒಂದು ದ್ವೇಷ ಮಾಡಿಲ್ಲ ಪ್ರಿಯರೇ. ಯಾವತ್ತು ದೇವರು ನಮ್ಮನ್ನ ಹೇಗೆ ಪ್ರಾರಂಭದಲ್ಲಿ ಆತನು ಪ್ರೀತಿಸಿದ್ದರೋ ಅದೇ ರೀತಿಯಾದ ಪ್ರೀತಿ ಈಗಲೂ ಸಹ ದೇವರು ನಮ್ಮನ್ನ ಕುರಿತು ಅದೇ ಪ್ರೀತಿಯಲ್ಲಿ ಇರುತ್ತಾರೆ. ಯಾಕೆಂದ್ರೆ ದೇವರು ಮನಮರುಗುವಂತಹ ದೇವರು. ಸ್ವಲ್ಪ ಮಾತ್ರಕ್ಕೆ ದೇವರು ನಮ್ಮನ್ನ ಒಂದು ವಿಷಯದಲ್ಲಿ ಆತನ ಒಂದು ಚಿತ್ತದ ವಿಷಯದಲ್ಲಿ ನಾವು ತಪ್ಪಿ ಹೋದಾಗ ಆತನಿಗೆ ಕೋಪ ಉಂಟಾಗಿರಬಹುದು, ಆದರೆ ಖಂಡಿತವಾಗಿ ಆ ಕೋಪವು ದ್ವೇಷವಾಗಲ್ಲ. ಯಾಕೆಂದ್ರೆ ಈ ದ್ವೇಷವು ಬಂದು ಈ ಒಂದು ಮಾನವನ
ಒಂದು ಸ್ವಭಾವ ಆಗಿ ಬಿಡುತ್ತೆ, ದೇವರ ಸ್ವಭಾವವಾಗುವುದಿಲ್ಲ. ಯಾಕೆಂದ್ರೆ ಆತನು ಯಾವಾಗಲೂ ಅದನ್ನ ಮರೆತು ಈ ತರ ತಪ್ಪು ಮಾಡಿದ್ದಾರೆ ಎಂಬುದಾಗಿ ಗೊತ್ತಾದಾಗ ಅದನ್ನ ಮರೆತು ಏನ್ ಮಾಡ್ತಾರೆ, ಮತ್ತೆ ಅಲ್ಲಿ ವಾಗ್ದಾನ ಮಾಡ್ತಾರೆ. ಒಂದು ಸ್ತ್ರೀಯ ಮೂಲಕವಾಗಿ ಬರುವಂತವರು ಸೈತಾನನ ತಲೆಯನ್ನ ಜಜ್ಜುತ್ತಾರೆ ಎಂದರೆ ಆ ಬೇರ್ಪಟ್ಟಾಗಿರುವಂತಹ ಒಂದು ಸಂಬಂಧವನ್ನ ಮತ್ತೆ ದೇವರು ತನ್ನಲ್ಲಿ ಸಮಾಧಾನ ಪಡಿಸಿಕೊಳ್ತಾರೆ ಎಂಬುದಾಗಿ ಕ್ರಿಸ್ತನ ವಿಷಯವಾಗಿ ದೇವರು ಹೇಳುವಂತಹ ಮಾತು ಅಲ್ಲಿ ನಾವು ಆದಿಕಾಂಡದಲ್ಲಿ ನಾವು ನೋಡಿಕೊಳ್ಳಬಹುದು. ಹಾಗಾದ್ರೆ ದೇವರು ಅಷ್ಟು ದೊಡ್ಡ ಪಾಪವನ್ನು ಮಾಡಿದಾಗ ಅದನ್ನ ಎಷ್ಟು ಚಿಕ್ಕದಾಗಿ ದೇವರು ಅದನ್ನ ಕ್ಷಮಾರೂಪದಲ್ಲಿ ದೇವರು ಆ ಕ್ಷಮೆಯನ್ನ ಅಲ್ಲೇ ಕೊಟ್ಬಿಟ್ಟಿದ್ದಾರೆ ಅಂತ ನಾವು ಆಲೋಚಿಸುವಾಗ ಖಂಡಿತವಾಗಿ ಅಂತ ಕರುಣಾಮಯನಾಗಿರುವಂತಹ ದೇವರಿಗೆ ನಾವು ಪುತ್ರ ಪುತ್ರಿಯರಾಗಿ ನಾವು ಜೀವಿಸಿದಾಗ ಆತನು ಕೊಟ್ಟಂತಹ ಈ ಮಹಾ ಕೃಪೆಯನ್ನ ನಾವು ಆಲೋಚಿಸುವಾಗ ನಾವು ಜೀವಿಸುತ್ತಿರುವಂತದ್ದು, ನಾವು ಪ್ರತಿ ಒಂದೊಂದು ಕ್ಷಣವು ನಾವು ಇರುವಂತಹ ಈ ಇರುವಿಕೆ ದೇವರ ಒಂದು ಭಿಕ್ಷೆ ಅಷ್ಟೇ, ದೇವರ ಕೃಪೆಯಿಂದಲೇ ಹೊರತು ನಾವು ಖಂಡಿತವಾಗಿ ಯಾವುದರ ಮೂಲಕವೂ ನಾವು ಈ ಜೀವಿತವನ್ನ ನಾವು ಜೀವಿಸ್ತಾ ಇಲ್ಲ ಪ್ರಿಯರೇ. ಯಾಕೆಂದ್ರೆ ನಮ್ಮ ಒಂದು ಆಲೋಚನೆಗಳನ್ನ ನಾವು ನೋಡಬಹುದು, ಪ್ರತಿ ಒಂದೊಂದು ಕ್ಷಣದಲ್ಲಿಯೂ ನಾವು ಶುದ್ಧವಾಗಿ ಆಲೋಚಿಸುವುದಿಲ್ಲ, ಪ್ರತಿ ಒಂದೊಂದು ಕ್ಷಣವೂ ನಾವು ದೇವರಿಗೆ ಇಷ್ಟವಾಗಿಯೇ ನಡೆದುಕೊಳ್ಳುವುದಿಲ್ಲ. ಆದರೂ ಸಹ ನಾವು ಈಗಲೂ ಸಹ ದೇವರಲ್ಲಿ ನಾವು ಜೀವಿಸ್ತಾ ಇರುವುದು ಆತನ ಶುದ್ಧ ಕೃಪೆಯಿಂದಲೇ ಎಂಬುದಾಗಿ ನಾವು ನೋಡಿಕೊಳ್ಳಬಹುದು. ಆ ಕೃಪೆಯಿಂದಲೇ ದೇವರು ಏನ್ ಮಾಡಿದ್ದಾರೆ, ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತ ಆ ಒಂದು ಅಡ್ಡ ಗೋಡೆಯಾದ ನಮ್ಮ ಪಾಪಗಳನ್ನ ಕೆಡವಿ ಹಾಕಿ ನಮ್ಮನ್ನ ಸಮಾಧಾನ ಪಡಿಸಿಕೊಂಡಿದ್ದಾರೆ. ಮತ್ತೆ ನಮ್ಮನ್ನ ಏನ್ ಮಾಡಿದ್ದಾರಂತೆ, ರಿಯುನೈಟ್ ಮಾಡಿಕೊಂಡಿದ್ದಾರೆ, ತನ್ನಲ್ಲಿ ನಮ್ಮನ್ನ ಏನ್ ಮಾಡ್ಕೊಳ್ತಾ ಇದ್ದಾರೆ, ಒಂದಾಗಿಸಿಕೊಳ್ತಾ ಇದ್ದಾರೆ. ಆದ್ದರಿಂದಲೇ ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ಇದ್ದ ದ್ವೇಷವನ್ನು ತನ್ನ ಶಿಲುಬೆಯ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ ಎಂಬುದಾಗಿ ಇಲ್ಲಿಯೂ ಸಹ ನಾವು ವಚನದಲ್ಲಿ ನೋಡಿಕೊಳ್ಳಬಹುದು. ಶಿಲುಬೆಯ ಕ್ರಿಸ್ತನ ಶಿಲುಬೆಯ ಯಾಗದ ಮೂಲಕವಾಗಿ ನಮ್ಮನ್ನ ಏನ್ ಮಾಡಿದಾರಂತೆ, ನಿಜಕ್ಕೂ ದೇವರು ಏನ್ ಮಾಡಿದ್ದಾರೆ, ನಮ್ಮನ್ನ ಆತನಲ್ಲಿ ಸಮಾಧಾನ ಪಡಿಸಿಕೊಂಡಿದ್ದಾರೆ. ಆ ತ್ಯಾಗದ ನಿಮಿತ್ತವಾಗಿ ದೇವರು ಕ್ರಿಸ್ತನ ನಮ್ಮನ್ನ ಏನ್ ಮಾಡಿದ್ದಾರೆ, ದೇವರಿಗೆ ಸಂಪೂರ್ಣವಾಗಿ ನಮ್ಮನ್ನ ಹತ್ರಪಡಿಸಿದ್ದಾರೆ. ಈ ರೀತಿಯಾದ ವಿಮೋಚಕನನ್ನ ನಾವು ನಂಬಿಕೊಂಡಾಗ ನಾವು ಆತನಲ್ಲಿ ಖಂಡಿತವಾಗಿ ಒಂದಾಗಿ ಜೀವಿಸುವುದರ ಮೂಲಕನೇ ದೇವರ ನಿತ್ಯವಾದಂತಹ ಮಹಾ ಸಂಕಲ್ಪವನ್ನ ನಾವು ನಮ್ಮ ಜೀವಿತದಲ್ಲಿ ನೆರವೇರಿಸಬಹುದು ಪ್ರಿಯರೇ. ಅದೇ ರೀತಿಯಾಗಿ ಕೊನೆಯದಾಗಿ ಒಂದು ವಚನವನ್ನ ನಾವು ನೋಡಿಕೊಳ್ಳೋಣ. ಆ ಒಂದು ವಿಷಯದಲ್ಲಿ ನಾವು ಆಲೋಚಿಸುವಾಗ ದೇವರು ಕೊಟ್ಟಂತ ಎಲ್ಲಾ ಆತ್ಮನ ಕೃಪೆಗಳನ್ನ, ಕೃಪಾ ವರಗಳನ್ನ, ಇದನ್ನ ಆತ್ಮ ಪ್ರಕಾರವಾದ ಆಶೀರ್ವಾದವಾಗಿಯೋ, ಕೃಪಾವರವಾಗಿಯೋ, ಆತ್ಮಿಕ ವರವಾಗಿಯೋ ನಾವು ಇದನ್ನ ಎನಿಸಿಕೊಳ್ಳಬೇಕು. ಅದರಿಂದಲೇ ಇದನ್ನ ನಾವು ತಿಳಿದುಕೊಳ್ಳದೆ ಹೋದಲ್ಲಿ ಖಂಡಿತವಾಗಿ ಇದಕ್ಕೆ ನಾವು ಒಳಪಡಲು ಸಾಧ್ಯವಿಲ್ಲ. ಇದನ್ನ ತಿಳಿದುಕೊಂಡ ನಂತರವಾಗಿಯೇ ಇದು ಇಷ್ಟು ಇಂಪಾರ್ಟೆಂಟ್ ನಮ್ಮ ಜೀವಿತದಲ್ಲಿ ಅಂತ ಆ ಒಂದು ಅರಿವು ಬರುತ್ತದೆ, ಆ ಜ್ಞಾನ ಬರುತ್ತದೆ. ಆ ವಾಕ್ಯದ ಜ್ಞಾನ ನಮ್ಮಲ್ಲಿ ಯಾವಾಗ ಉಂಟಾಗುತ್ತದೋ ನಾವು ಅದಕ್ಕೆ ಒಳಪಡಬೇಕು. ಇಲ್ಲ ಅಂದ್ರೆ ನಿಜಕ್ಕೂ ದೇವರ ಕೋಪವನ್ನ ನಾವು ಅನುಭವಿಸ್ಬೇಕಾಗುತ್ತದೆ. ಆ ಒಂದು ದ್ವೇಷದ ಜೀವಿತಕ್ಕೆ, ಆ ಒಂದು ಹಳೆಯ ಜೀವಿತಕ್ಕೆ ನಾವು ಹೋಗದೆ ನಾವು ದೇವರು ಕೊಟ್ಟಂತ ಈ ಒಂದು ಅಮೂಲ್ಯವಾದಂತಹ ಈ ಒಂದು ಪದವಿಗೆ ನಾವು ಖಂಡಿತವಾಗಿ ಈ ಒಂದು ಉದ್ಯೋಗ ದೇವರು ಏನ್ ಕೊಟ್ಟಿರುತ್ತಾರೋ ಅದಕ್ಕೆ ಆಲ್ರೆಡಿ ನಮಗೆ ಸೆಕ್ಯೂರ್ಡ್ ಆಗಿ ಪವಿತ್ರಾತ್ಮರನ್ನು ಸಹ ಮುದ್ರೆಯರಾಗಿ ಅನುಗ್ರಹಿಸಿದ್ದಾರೆ. ಈ ಒಂದು ಜೀವಿತದಲ್ಲಿ ಆತನು ಇಷ್ಟಪಡುವ ರೀತಿಯಲ್ಲಿ ದೇವರು ನಮ್ಮನ್ನ ಆತನಲ್ಲಿ ಸಮಾಧಾನ ಪಡಿಸಿಕೊಂಡಿದ್ದಾರೆ. ನಾವು ಆತನ ಮಗನಲ್ಲಿ ಈಗ ನಾವು ಒಂದಾಗಿ ಯಾವ ರೀತಿಯಾಗಿ ನಾವು ನಡೆದುಕೊಳ್ಳಬೇಕು ಆ ರೀತಿಯಾಗಿ ನಾವು ಖಂಡಿತವಾಗಿ ಜೀವಿಸುವರಾಗಿರೋಣ. ಕೊನೆಯ ಒಂದು ಆತ್ಮ ಪ್ರಕಾರವಾದಂತಹ ಒಂದು ವಿಷಯವನ್ನ ಅಥವಾ ವರವನ್ನ ಕುರಿತು ನಾವು ಆಲೋಚಿಸೋಣ. ಅದೇ 2ನೇ ಅಧ್ಯಾಯದ 18ನೇ ವಚನದಲ್ಲಿ ನಾವು ನೋಡಿಕೊಂಡಾಗ ಆತನ ಮೂಲಕ ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು ಎಂಬುದಾಗಿ. ಹಾಗಾದರೆ ನಾವು ನಿಂತಿರುವಂತಹ ಈ ಮಾರ್ಗವು ನಮ್ಮನ್ನ ಯಾರ ಒಂದು ಬಳಿಗೆ ಕರೆದುಕೊಂಡು ಹೋಗುತ್ತದೆ ಅಂತ ಆಲೋಚಿಸುವಾಗ ಖಂಡಿತವಾಗಿ ನಾವು ಎಲ್ಲಿಂದ ಬಂದಿದ್ದೀವಿ ಎಂಬುದಾಗಿ ಪ್ರಾರಂಭದ ನಮ್ಮ ಒಂದು ಜನ್ಮ ರಹಸ್ಯವನ್ನ ಅರಿತುಕೊಂಡಂತಹ ನಾವು ಖಂಡಿತವಾಗಿ ಆತನ ಬಳಿಗೆ ಬರ್ತಿದ್ದೇವಾ, ಆತನ ಬಳಿಗೆ ಹೋಗುತ್ತಿದ್ದೇವಾ, ಖಂಡಿತವಾಗಿ ನಾವು ಆ
ಮಾರ್ಗದಲ್ಲೇ ನಾವು ಇದ್ದೇವಾ ಅಂತ ಒಂದು ಆಲೋಚಿಸುವಾಗ ಖಂಡಿತವಾಗಿ ದೇವರು ನಮ್ಮನ್ನ ಆ ಒಂದು ಚಿತ್ತಕ್ಕಾಗಿ ಆರಿಸಿಕೊಂಡ್ರು. ಆದ್ರೆ ಆ ಚಿತ್ತವನ್ನ ನೆರವೇರಿಸುವಾಗ ಅಲ್ಲಿ ಏನಾದ್ರೂ ಒಂದು ಪಾಪದಲ್ಲಿ ನಾವು ಬಿದ್ಬಿಟ್ಟೆವು. ಆದ್ರೆ ಆ ಪಾಪದಿಂದ ಮತ್ತೆ ನಮ್ಮನ್ನ ವಿಮೋಚಿಸಿ, ಮತ್ತೆ ನಮ್ಮನ್ನ ಆ ಒಂದು ನರಕ ಪಾತ್ರರಾಗಿದ್ದಂತ ನಮ್ಮನ್ನ ಬಿಡುಗಡೆ ಪಡಿಸಿ, ದೇವರು ನಮಗೆ ಕೊಟ್ಟಂತ ಜ್ಞಾನದ ಮೂಲಕ ಆತನ ಸಂಕಲ್ಪವನ್ನ ತಿಳಿದುಕೊಂಡವರಾಗಿ, ಆತನಲ್ಲಿರುವ ಪವಿತ್ರಾತ್ಮರ ಮುದ್ರೆಯನ್ನ ನಾವು ಹೊಂದಿಕೊಂಡವರಾಗಿ, ದೇವರಲ್ಲಿ ನಾವು ಸಮಾಧಾನವಾಗಿಯೂ ಆತನಲ್ಲಿ ನಾವು ಯಾವ ರೀತಿಯಾಗಿ ಮತ್ತೆ ರಿಯುನೈಟ್ ಆಗಿ ನಾವು ಜೀವಿಸುತ್ತಾ, ಈಗ ನಮಗೆ ಏನ್ ಸಿಗ್ತಾ ಇದೆ ಅಂತ ನಮಗೆ ಮುಖ್ಯವಾಗಿ ಬೇಕಾದಂತದ್ದು ಮತ್ತೆ ನಾವು ತಂದೆಯನ್ನ ಪ್ರವೇಶಿಸುವುದಕ್ಕೆ, ತಂದೆಯ ಒಂದು ಇರುವಿಕೆಯ ತಂದೆಯ ಒಂದು ಸ್ಥಳವನ್ನ ನಾವು ಮತ್ತೆ ಪಡೆದುಕೊಳ್ಳುವುದಕ್ಕೆ ನಾವು ಆ ಒಂದು ಮಾರ್ಗದಲ್ಲಿ ಸಿದ್ಧರಾಗಿ ನಾವು ಜೀವಿಸ್ತಾ ಇರ್ಬೇಕಾಗುತ್ತದೆ ಪ್ರಿಯರೇ. ಅದೇ ರೀತಿಯಾಗಿ ಅದೇ ಮಾತನ್ನ ನಾವು ಸಹ ಇಲ್ಲಿ ನೋಡಿಕೊಂಡೆವು. ನಾವು ಆ ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ, ಅಂದ್ರೆ ಪವಿತ್ರ ಆತ್ಮರನ್ನ ಹೊಂದಿದವರಾಗಿ ನಾವು ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು ಎಂಬುದಾಗಿ ಇಲ್ಲಿ ವಚನದಲ್ಲಿ ನಾವು ನೋಡಬಹುದು. ಹಾಗಾದ್ರೆ ತಂದೆಯನ್ನ ಪ್ರವೇಶಿಸುವಂತ ಮಾರ್ಗ ಎಂಬುದಾಗಿ ಈ ಒಂದು ಮಾರ್ಗವನ್ನ ನಾವು ಆಲೋಚಿಸಬೇಕು. ಕ್ರಿಸ್ತನಲ್ಲಿ ನಾವು ಒಂದಾಗಿ ಜೀವಿಸ್ತಿರುವಂತ ಈ ಒಂದು ಜೀವಿತವು ನಮ್ಮನ್ನ ಯಾರ ಬಳಿಗೆ ಕರೆದುಕೊಂಡು ಹೋಗುವಂತದ್ದಾಗಿದೆ? ತಂದೆ ಬಳಿಗೆ ಕರೆದುಕೊಂಡು ಹೋಗುವಂತದ್ದಾಗಿದೆ. ನಾವು ಎಲ್ಲಿಂದ ಬಂದಿದ್ದೇವೋ ಮತ್ತೆ ನಾವು ಅಲ್ಲಿಗೆ ತಲುಪಿಸುವಂತಹ ಈ ಬಾಧ್ಯತೆ ದೇವರು ಕ್ರಿಸ್ತನಲ್ಲಿ ನಮಗೆ ಪವಿತ್ರಾತ್ಮರ ಮೂಲಕವಾಗಿ ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಾಗಿ ಕ್ರಿಸ್ತನಲ್ಲಿ ಒಂದಾಗಿರುವಂತದ್ದು ಮತ್ತು ಪವಿತ್ರಾತ್ಮನ ಮುದ್ರೆಯನ್ನ ನಾವು ಹೊಂದಿಕೊಂಡವರಾಗಿ ಅದರಲ್ಲಿ ನಾವು ದೃಢವಾಗಿ ಹೇಗೆ ನಿಲ್ಲುವಂತದ್ದು, ಈ ಎರಡು ವಿಷಯಗಳನ್ನ ನಾವು ಖಂಡಿತವಾಗಿ ಆಲೋಚಿಸಬೇಕಾಗುತ್ತದೆ ಪ್ರಿಯರೇ. ಅದೇ ರೀತಿಯಾಗಿ ಈ ಎಲ್ಲದಕ್ಕೂ ಉದ್ದೇಶವಾಗಿ ದೇವರು ನಮಗೆ ಇಟ್ಟಿರುವಂತಹ ಎಲ್ಲಾ ಆತ್ಮಿಕ ವರಗಳ ಒಂದು ಮುಖ್ಯ ಉದ್ದೇಶವನ್ನ ಅದೇ ಪ್ರಾರಂಭದ ಅಧ್ಯಾಯದ 12ನೇ ವಚನದಲ್ಲಿ ನಾವು ನೋಡಿಕೊಳ್ಳೋಣ. ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು, ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು ಎಂಬುದಾಗಿ ಈ ವಚನದಲ್ಲಿ ನೋಡಬಹುದು. ಹಾಗಾದ್ರೆ ದೇವರು ಕೊಟ್ಟಿರುವಂತ ಈ ಆತ್ಮೀಯ ವರಗಳಿಂದ ನಾವು ಏನನ್ನ ಮಾಡ್ಬೇಕು? ಖಂಡಿತವಾಗಿ ಈ ಒಂದು ಸಮ್ಮರಿಯನ್ನ ನಾವು ನೋಡುವಾಗ ಯಾತಕ್ಕಾಗಿ ಎಲ್ಲಾ ಆತ್ಮೀಯ ವರಗಳನ್ನ ದೇವರು ಬರೆಸಿದ್ದಾರೆ, ಯಾತಕ್ಕಾಗಿ ಇದನ್ನ ನಮ್ಮ ಜೀವಿತದಲ್ಲಿ ಅನುಗ್ರಹಿಸಿದ್ದಾರೆ ಎಂದರೆ, ಈ ಲೋಕದಲ್ಲಿ ಏನೋ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಈ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡುವುದಕ್ಕೆ ದೇವರು ಈ ಎಲ್ಲಾ ಬೂಸ್ಟಿಂಗ್ ಆದಂತ ಕಾರ್ಯಗಳನ್ನ ನಮಗೆ ಒಂದು ಎನರ್ಜೈಸ್ ಮಾಡುವುದಕ್ಕೆ, ನಮ್ಮ ಆತ್ಮವನ್ನ ಬಲಪಡಿಸುವುದಕ್ಕೆ, ನಮ್ಮ ಆತ್ಮಗಳನ್ನ ಉತ್ತೇಜಪಡಿಸಿ ಆತನ ಕಾರ್ಯಗಳನ್ನ ನಾವು ಮಾಡ್ಬೇಕಲ್ಲ. ಯಾಕಂದ್ರೆ ಈ ಲೋಕದಲ್ಲಿ ಅನೇಕ ಬಲಹೀನತೆಗಳು ನಮಗೆ ಎದುರಾಗುತ್ತದೆ. ಆದ್ರೆ ಯಾವಾಗ ಎಲ್ಲಾ ಆತ್ಮೀಯ ವರಗಳನ್ನ ನಾವು ಹೊಂದಿಕೊಳ್ಳುತ್ತಾ ಆತ್ಮಿಕವಾಗಿ ನಾವು ಆಶೀರ್ವದಿಸಲ್ಪಡುತ್ತಾ ನಾವು ಈ ಲೋಕದಲ್ಲಿ ಜೀವಿಸ್ತೇವೋ, ಖಂಡಿತವಾಗಿ ದೇವರು ನಮ್ಮಲ್ಲಿಟ್ಟಂತ ಆ ಒಂದು ನಿತ್ಯವಾದ ಸಂಕಲ್ಪವನ್ನ ಸಹ ನಾವು ನೆರವೇರಿಸಬಹುದು. ಆ ಉದ್ದೇಶವಾದ್ರೂ ಏನಾಗಿತ್ತು? ಎಲ್ಲಾ ವರಗಳನ್ನು ಕೊಡುವಂತ ಉದ್ದೇಶ ಏನಾಗಿತ್ತು ಎಂಬುದಾಗಿ ನೋಡುವಾಗ, ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು, ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದಂತಹ ನಾವು ತನ್ನ ಮಹಿಮೆಯನ್ನ ಪ್ರಖ್ಯಾತಿಪಡಿಸಬೇಕೆಂಬ ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವಂತಹ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲೇ ಆರಿಸಿಕೊಂಡನು. ಹಾಗಾದ್ರೆ ನಾವು ಆತನ ಒಂದು ಮಹಿಮೆಯನ್ನ, ಆತನ ಸ್ವಾರೂಪ್ಯವನ್ನು, ಆತನ ಮಹಿಮೆಯನ್ನ ಪ್ರಖ್ಯಾತಿಪಡಿಸಬೇಕೆಂಬುದಾಗಿ ದೇವರು ನಮ್ಮನ್ನ ಈ ರೀತಿಯಾಗಿ ಆರಿಸಿಕೊಂಡರು. ಹಾಗಾದ್ರೆ ಆ ದೇವರನ್ನ ನಾವು ಆ ಒಂದು ದೇವರು ಈ ರೀತಿಯಾಗಿ ಇದ್ದಾರೆ, ದೇವರನ್ನ ಕುರಿತು ನಾವು ಇತರರಿಗೆ ನಾವು ಪರಿಚಯಿಸಿಕೊಡುವಾಗ ಇದೇ ದೇವರ ಸಂಕಲ್ಪವಾಗಿತ್ತು ಎಂಬುದಾಗಿ, ಇದನ್ನ ನಾವು ಪ್ರಖ್ಯಾತಿಪಡಿಸುವವರಾಗಿ ನಾವು ಜೀವಿಸಬೇಕೆಂಬುದಾಗಿ ದೇವರು ಎಲ್ಲಾ ಆತ್ಮಿಕ ವರಗಳನ್ನು ಸಹ ನಮಗೆ ದಯಪಾಲಿಸಿರುತ್ತಾರೆ. ದೇವರನ್ನ ಹೀಗೆ ನಾವು ಇನ್ನೊಬ್ಬರಿಗೆ ಪ್ರಖ್ಯಾತಿಪಡಿಸಿ ನಾವು ಅನೇಕರನ್ನ ದೇವರಲ್ಲಿ ಒಂದಾಗಿಸಬೇಕು ಎಂಬುದಾಗಿ ಆತನು ಏನ್ ಮಾಡಿದರಂತೆ, ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು ಎಂಬುದಾಗಿ ದೇವರು
ಈ ಒಂದು ವಾಗ್ದಾನ ಮಾಡಲ್ಪಟ್ಟಂತಹ ಪವಿತ್ರಾತ್ಮನ ಮುದ್ರೆಯನ್ನ ಹೊಂದಿದ್ದೀರಿ ಎಂಬುದಾಗಿ ಕೆಳಗೆ ಬರೆಸ್ತಾ ಹೋಗ್ತಾರೆ. ಹಾಗಾದ್ರೆ ಈ ಒಂದು ವಿಷಯದ ಕುರಿತು ನಮಗೆ ಖಂಡಿತವಾಗಿ ನಾವು ಆಲೋಚಿಸಿ ಎಚ್ಚರಿಕೆಯಿಂದ ನಾವು ಜೀವಿಸಿ ನಿತ್ಯವಾಗಿ ನಮಗೆ ಏನಂತ ಗೊತ್ತಾಯ್ತು, ಇಷ್ಟು ವಾಕ್ಯಗಳನ್ನ ನಾವು ತಿಳಿದುಕೊಂಡಾಗ ನಮಗೆ ತಿಳಿಯಬೇಕಾದಂತೂ ನಿಜಕ್ಕೂ ನಾವು ನಮ್ಮ ಒಂದು ಕುರಿತು ನಾವು ಅರಿತುಕೊಳ್ಳಬೇಕಾಗಿರುವಂತದ್ದು, ದೇವರು ನಮ್ಮನ್ನು ಏನ್ ಮಾಡಿದ್ದಾರೆ, ವಿಶೇಷವಾಗಿ ಆರಿಸಿಕೊಂಡಿದ್ದಾರೆ, ನಮ್ಮನ್ನ ಪುತ್ರರನ್ನಾಗಿ ಪುತ್ರಿಯರನ್ನಾಗಿ ಸ್ವೀಕರಿಸಿಕೊಂಡಿದ್ದಾರೆ. ಆತನು ನಮಗೆ ಏನ್ ಮಾಡಿದ್ದಾರೆ, ನಮ್ಮ ಜೀವಿತಕ್ಕೆ ಒಂದು ಸೆಕ್ಯೂರಿಟಿಯನ್ನ ಕೊಟ್ಟಿದ್ದಾರೆ, ಅದೇ ಪವಿತ್ರಾತ್ಮನ ಮುದ್ರೆ ಎಂಬುದಾಗಿ ಯೋಚಿಸಿಕೊಂಡದ್ದು. ಮತ್ತು ನಮ್ಮನ್ನ ಕ್ರಿಸ್ತ ಯೇಸುವಿನಲ್ಲಿ ಒಂದಾಗಿ ನಾವು ಜೀವಿಸಬೇಕೆಂಬುದಾಗಿ ಆತನು ನಮಗೆ ಜ್ಞಾನವನ್ನ ಬುದ್ಧಿಯನ್ನ ನಮಗೆ ಕೊಟ್ಟು ನಮ್ಮನ್ನು ಆತನಲ್ಲಿ ಸಮಾಧಾನ ಪಡಿಸಿಕೊಂಡು ಆತನಿರುವಂತಹ ಆ ಲೋಕಕ್ಕೆ ನಮ್ಮನ್ನ ಸೇರಿಸ್ಲಿಕ್ಕೆ ನಮ್ಮನ್ನ ಕ್ರಿಸ್ತನಲ್ಲಿ ಒಂದು ಪಡಿಸಿದ್ದಾರೆ ಎಂಬುದಾಗಿ ಇಷ್ಟು ತನಕ ಈ ವಚನಗಳ ಮೂಲಕ ಈ ಒಂದು ಕಾರ್ಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ ಪ್ರಿಯರೇ. ಹಾಗಾದ್ರೆ ಆ ಒಂದು ಅನ್ಯೋನ್ಯತೆಯಲ್ಲಿ, ಆ ಒಂದು ನಿರೀಕ್ಷೆಯಲ್ಲಿ ನಾವು ಹೇಗೆ ಜೀವಿಸಬೇಕು, ಅದೇ ವಚನವನ್ನ ನಾವು ನೋಡಿಕೊಳ್ಳೋಣ. 19ನೇ ಮತ್ತು 20ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಪ್ರಾರಂಭದ ಅಧ್ಯಾಯದ 19, 20ನೇ ವಚನವನ್ನ ನೋಡಿಕೊಳ್ಳೋಣ. ದೇವ ಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂತದೆಂಬುದನ್ನು ನಂಬುವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟೋ ಅತಿಶಯವಾದದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ಅನುಗ್ರಹಿಸಲಿ. ಆತನ ಬಲಾತಿಶಯವು ಎಷ್ಟೋ ಮಹತ್ತಾಗಿದೆ ಎಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ ಎಂಬುದಾಗಿ ಸಹ ನಾವು ನೋಡಿಕೊಂತಾ ಇದ್ದೇವೆ. ಹಾಗಾದ್ರೆ ಕ್ರಿಸ್ತನಲ್ಲಿ ಈ ನಮಗೆ ತಿಳಿಯಪಡಿಸಿದಂತ ದೇವರು ಈ ರೀತಿಯಾದಂತಹ ಒಂದು ರಕ್ಷಣೆ ಎಂತ ನೋಡುವುದಾದ್ರೆ, ಆತನು ಸತ್ತಿದ್ದ ಕ್ರಿಸ್ತನಲ್ಲಿ ಬದುಕಿಸಿದ ಪರಲೋಕದೊಳಗೆ ಸಕಲ ರಾಜತ್ವಗಳ ಅಧಿಕಾರ, ಮಹತ್ವ, ಪ್ರಭುತ್ವಗಳಿಗೆ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿಯೂ ಸಹ ಹೆಸರುಗೊಂಡಿರುವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು ಎಂಬುದಾಗಿ ಕುರಿತು ಒಂದು ವಾಗ್ದಾನ ಇದೆ. ಈ ನಿರೀಕ್ಷೆಯ ಕುರಿತು ನಾವು ಆಲೋಚಿಸೋಣ ಪ್ರಿಯರೇ. ಹಾಗಾದ್ರೆ ನಾವು ದೇವರಲ್ಲಿ ಇಟ್ಟಿರುವಂತಹ ನಂಬಿಕೆಯ ಮೂಲಕ ಜೀವಿಸುವಂತಹ ನಮಗೆ ಒಂದು ನಿತ್ಯವಾದಂತಹ ಪದವಿ, ದೇವರ ಬಲಗಡೆಯಲ್ಲಿ ಯಾವ ರೀತಿಯಾಗಿ ಕ್ರಿಸ್ತನು ಇವಾಗ ದೇವರ ಲೋಕವನ್ನ ಜಯಿಸಿ ಕ್ರಿಸ್ತನು ಹೇಗೆ ಈಗ ದೇವರ ಬಲಗಡೆಯಲ್ಲಿ ಕುಳಿತಿದ್ದಾರೋ, ಅದೇ ರೀತಿಯಾಗಿ ಈ ಲೋಕವನ್ನ ಕೊಟ್ಟಿರುವಂತಹ ಈ ಜೀವಿತ ಕಾಲವನ್ನ ನಾವು ದೇವರ ಚಿತ್ತ ಪ್ರಕಾರವಾಗಿ ಮುಗಿಸಿಕೊಂಡು ಲೋಕದಲ್ಲಿರುವಂತಹ ಅನೇಕ ಈ ಈ ಶೋಧನೆಯ ಕಾರ್ಯಗಳನ್ನ ನಾವು ಜಯಿಸುವಾಗ ನಮಗೂ ಸಹ ಒಂದು ನಿತ್ಯ ಪದವಿಯನ್ನು ದೇವರು ನೀಡುವಂತದ್ದನ್ನ ಕುರಿತು ಇಲ್ಲಿ ಬರೆಸಿರುತ್ತಾರೆ. ಸಮಯವಿದ್ದಲ್ಲಿ ಇದನ್ನ ನಾವು ನಮ್ಮ ಒಂದು ಪರ್ಸನಲ್ ಪ್ರೇಯರ್ ಮಾಡುವಾಗಲೋ ಅಥವಾ ವಾಕ್ಯವನ್ನ ಓದುವಾಗಲೋ ಈ ಒಂದು ವಚನಗಳನ್ನ ನಾವು ಖಂಡಿತವಾಗಿ ನಾವು ಆಲೋಚಿಸೋಣ. ಇದು ಕೂಲಂಕುಷವಾಗಿ ದೇವರು ನಮಗೆ ಅರ್ಥವಾಗುವ ರೀತಿಯಲ್ಲೇ ಬರೆಸಿಕೊಟ್ಟಿದ್ದಾರೆ, ಅದನ್ನು ಸಹ ನಾವು ತಿಳಿದುಕೊಳ್ಳೋಣ ಪ್ರಿಯರೇ. ಕೊನೆಯದಾಗಿ ಒಂದು ಪೇತ್ರನಿಗೆ ಬರೆದಂತ ಪ್ರಾರಂಭದ ಒಂದು ಅಧ್ಯಾಯದ 3 ಮತ್ತು 3ರಿಂದ 5ನೇ ವಚನವನ್ನ ನೋಡಿಕೊಳ್ಳೋಣ ಪ್ರಿಯರೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ್ರಲ್ಲಿ ತನ್ನ ಮಹಾ ಕರುಣಾಸಾಗರನಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ, ಕಲಂಕ, ಕ್ಷಯಗಳಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು ಎಂಬುದಾಗಿ ಈ ಒಂದು ನಿರೀಕ್ಷೆಯಲ್ಲಿ ನಾವು ಖಂಡಿತವಾಗಿ ಜೀವಿಸುವವರಾಗಿರೋಣ. ಹೇಗೆ ಕ್ರಿಸ್ತನಲ್ಲಿ ನಮ್ಮನ್ನ ದೇವರು ಆರಿಸಿಕೊಂಡದ್ದು ಮಾತ್ರವಲ್ಲದೆ ಆತನನ್ನು ಹೇಗೆ ಜೀವಿತರಾಗಿ ಎಬ್ಬಿಸಿದ್ದಾರೋ, ನಮ್ಮನ್ನು ಸಹ ಕೊನೆಯ ನಮ್ಮ ಒಂದು ಜೀವಿತದಲ್ಲಿ ಅದೇ ರೀತಿಯಾಗಿ ನಮ್ಮನ್ನು ಸಹ, ನಾವು ಸತ್ತರೂ ಸಹ ನಮ್ಮನ್ನ ಜೀವಿತರಾಗಿ ಎಬ್ಬಿಸ್ತಾರೆ. ಅಥವಾ ಕ್ರಿಸ್ತನು ನಾವು ಜೀವಿತರಾಗಿಯೇ ನಾವು ಇದ್ದಾಗಲೇ ಆತನು ಬರುವಾಗ ನಮ್ಮನ್ನ ಮಹಿಮಾಂತರ ಪಡಿಸ್ತಾರೆ. ಮಹಿಮಾ ರೂಪವಾಗಿ ನಮ್ಮನ್ನ ಆ ಒಂದು ಶರೀರವನ್ನ ನಮಗೆ ಕೊಟ್ಟು ನಮ್ಮನ್ನ ಏನ್ ಮಾಡ್ತಾರೆ, ದೇವರು ಪರಲೋಕಕ್ಕೆ ಸೇರಿಸುವಂತದ್ದು ಎಂಬುದಾಗಿ ಲಯ, ಕಳಂಕ, ಕ್ಷಯಗಳಿಲ್ಲದ ಬಾಧ್ಯತೆಯನ್ನ ಇವಾಗ ನಾವು ಎದುರು ನೋಡುತ್ತಿದ್ದೇವೆ. ಆ ಎದುರು ನೋಡುವಂತಹ ನಮಗೆ ಆ ಬಾಧ್ಯತೆಯನ್ನ ಪರಲೋಕದಲ್ಲಿ ನಮಗೆ ಇಟ್ಟಿದ್ದಾರೆ ಎಂಬುದಾಗಿ ನಮಗೆ ಅರ್ಥವಾಗುತ್ತದೆ. ಈ ಬಾಧ್ಯತೆಯನ್ನ ನಾವು ಆ ಪರಲೋಕದಲ್ಲಿ ನಾವು ಯಾವತ್ತು ಕಳಂಕವಿಲ್ಲದ, ನಿಷ್ಕಳಂಕವಾದಂತಹ, ಕ್ಷಯವಿಲ್ಲದಂತಹ, ಲಯವಾಗಿ ಹೋಗದಿರುವಂತಹ ಒಂದು
ಕಾರ್ಯವು ಏನ್ ಮಾಡ್ತಾ ಇದೆ, ಪರಲೋಕದಲ್ಲಿ ನಮಗೋಸ್ಕರ ವೇಟ್ ಮಾಡ್ತಾ ಇದೆ ಎಂಬುದಾಗಿ ಆ ಒಂದು ಬಾಧ್ಯತೆಯನ್ನು ಕುರಿತು ನಾವು ಆಲೋಚಿಸಿಕೊಂಡವರಾಗಿ, ಖಂಡಿತವಾಗಿ ನಾವು ಕ್ರಿಸ್ತನಲ್ಲಿ ಎಂದೆಂದಿಗೂ ನಾವು ನಿರೀಕ್ಷೆ ಇಟ್ಟವರಾಗಿ, ನಾವು ಕೊಟ್ಟಿರುವಂತ ಈ ಒಂದು ತಂದೆಯನ್ನ ಪ್ರವೇಶಿಸಲಿಕ್ಕೆ ಇರುವಂತ ಈ ಮಾರ್ಗದಲ್ಲಿ ನಾವು ಸಕಲ ಆತ್ಮೀಯ ವರಗಳನ್ನ, ಕೃಪಾ ವರಗಳನ್ನ ನಾವು ಪಡೆದುಕೊಂಡು ನಾವು ದೇವರಿಗೋಸ್ಕರ ಯಥಾರ್ಥವಾಗಿ ಜೀವಿಸೋಣ ಪ್ರಿಯರೇ. ದೇವರ ಈ ವಾಕ್ಯದ ಮೂಲಕ ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ ಮತ್ತು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ಒಂದು ವಾಕ್ಯ ಭಾಗವನ್ನು ಅಂತ್ಯಪಡಿಸಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚುವುದಾದರೆ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧರು, ಮಹೋನ್ನತರು, ಮಹಾಪರಿಶುದ್ಧರಾದಂತಹ ಪರಲೋಕದ ತಂದೆಯಾದ ದೇವರೇ, ಇಷ್ಟು ತನಕ ತಂದೆ ನಿಮ್ಮ ಮಾತುಗಳನ್ನ ತಿಳಿಯಪಡಿಸ್ಲಿಕ್ಕೆ ಕೊಟ್ಟಂತಹ ಮಹಾಕೃಪೆಗಾಗಿ ನಿಮಗೆ ವಂದನೆಗಳು, ಸ್ತೋತ್ರಗಳು ತಂದೆ. ಹೇಗೆ ನಿಮ್ಮ ಮಹಾ ಸಂಕಲ್ಪವನ್ನು ನಾವು ಅರಿತುಕೊಳ್ಳುವಂತೆ, ಅರ್ಥ ಮಾಡಿಕೊಳ್ಳುವಂತೆ ಒಳ್ಳೆಯ ಜ್ಞಾನವನ್ನ ಪ್ರತಿಯೊಬ್ಬರಲ್ಲಿ ನೀವು ಅನುಗ್ರಹಿಸಿ ತಂದೆ, ಅದೇ ರೀತಿಯಾಗಿ ಅನುಗ್ರಹಿಸಿದಂತಹ ನಿಮ್ಮ ಜ್ಞಾನವನ್ನ ನಾವು ಪಡೆದುಕೊಂಡವರಾಗಿ, ನಿಮ್ಮಲ್ಲಿ ಕ್ರಿಸ್ತನಲ್ಲಿ ನಾವು ಆಯ್ಕೆ ಉಳ್ಳವರಾಗಿ, ನಾವು ನಿಮ್ಮ ಆತ್ಮನ ಮುದ್ರೆಯನ್ನ ನಾವು ಪಡೆದಿದ್ದೀವಿ ಎಂಬ ಒಂದು ಆ ಎಚ್ಚರಿಕೆಯಿಂದ ಪ್ರತಿಯೊಬ್ಬ ನಿಮ್ಮ ಮಕ್ಕಳು ನಿಮ್ಮ ಚಿತ್ತ ಪ್ರಕಾರವಾಗಿ ನೀವು ಮೊದಲೇ ಸಂಕಲ್ಪಿಸಿದಂತಹ ಆ ಸಂಕಲ್ಪವನ್ನ ನಾವು ಎದುರು ನೋಡುತ್ತಾ ತಂದೆ, ಆ ಒಂದು ನೀವು ಕೊಟ್ಟಂತಹ ವಾಗ್ದಾನವನ್ನ ನಾವು ಎಂದೆಂದಿಗೂ ನಾವು ನೆನಪಿನಲ್ಲಿ ಇಟ್ಟುಕೊಂಡವರಾಗಿ, ಅದಕ್ಕೆ ತಕ್ಕ ಹಾಗೆ ಆ ನಿರೀಕ್ಷೆಯಲ್ಲಿ ನಾವು ಪ್ರತಿಯೊಂದೊಂದು ಕ್ಷಣವೂ ನಾವು ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿನ್ನಲ್ಲಿ ನಾವು ಜೀವಿಸಲಿಕ್ಕೆ ಬೇಕಾದಂತ ಸಹಾಯವನ್ನ ಪ್ರತಿಯೊಬ್ಬರಲ್ಲಿ ನೀವು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಮತ್ತು ಈ ಕೂಟವನ್ನು ನಡೆಸುತ್ತಿರುವಂತಹ ತಂದೆ ನಿಮ್ಮ ಮಕ್ಕಳನ್ನ ನೆನೆಸಿ ಪ್ರಾರ್ಥಿಸ್ತೇನೆ. ಅವರಿಗೂ ಸಹ ಬರಬೇಕಾದಂತಹ ಆಶೀರ್ವಾದವನ್ನ ತಪ್ಪದೆ ಅನುಗ್ರಹಿಸಿ ತಂದೆ. ಮತ್ತು ಈ ದ್ವಾರವಾಗಿ ನಿಮ್ಮ ವಾಕ್ಯಗಳನ್ನು ತಿಳಿಸುವಂತ ನಿಮ್ಮ ಎಲ್ಲಾ ಮಕ್ಕಳನ್ನ ನೆನೆಸಿ ನಾನು ಪ್ರಾರ್ಥಿಸ್ತೇನೆ. ಎಲ್ಲರೂ ಇನ್ನೂ ಅತ್ಯಧಿಕವಾದಂತಹ ನಿಮ್ಮ ಒಂದು ಜ್ಞಾನದಲ್ಲಿ ಬೆಳೆದು ಮತ್ತೊಬ್ಬರನ್ನು ಸಹ ಆ ಒಂದು ಜ್ಞಾನ ಜ್ಯೋತಿಯಲ್ಲಿ ತೆರೆದಕ್ಕೆ ಬೇಕಾದಂತಹ ಕೃಪೆಯನ್ನ ಅವರ ಜೀವಿತದಲ್ಲಿ ಅನುಗ್ರಹಿಸಬೇಕಾಗಿ ಎಲ್ಲವನ್ನು ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ತಂದೆಯೇ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯತೆ ಐಕ್ಯತೆ ಇಂದಿಗೂ ಎಂದಿಗೂ ಸದಾ ಕಾಲವು ಕ್ರಿಸ್ತನ ಬರುವಿಕೆವರೆಗೂ ನಮ್ಮೆಲ್ಲರ ಸಂಗಡವೂ ಇರಲಿ ಎಂಬುದು. ಆಮೇಲೆ ಎಲ್ಲರಿಗೆ ವಂದನೆಗಳು ಪ್ರಿಯರೇ.